ಈ ಮೂವಿ ಶುರು ಆಗ್ತಿದ್ದಾಗೇನೆ ಒಂದು ಹೆಂಗಸನ್ನು ಮಹಡಿ ಮನೆಯಲ್ಲಿರೋ ಒಂದು ರೂಮ್ನಲ್ಲಿ ಯಾರೋ ಕೂಡಾಕಿರೋದು ನಮಗೆ ಗೊತ್ತಾಗುತ್ತೆ. ಕೆಳಗಡೆ ಹಾಡನ್ನು ಹಾಕ್ಕೊಂಡು ಯಾರೋ ಒಬ್ಬ ವ್ಯಕ್ತಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಆ ರೂಮ್ ತುಂಬ ದುಡ್ಡಿರೋದನ್ನು ನಾವು ನೋಡ್ತೀವಿ. ಅವತ್ತು ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ಮಳೆ ಗಾಳಿ ತುಂಬ ಜೋರಾಗಿದ್ದರಿಂದ ಆ ಮಾಡಿ ಮನೆಯ ರೂಮಲ್ಲಿರೋ ಒಂದು ಕಿಟಕಿ ಒಡೆದೋಗ್ಬಿಡುತ್ತೆ. ಈಗ ಆ ಒಂದು ಹೆಂಗಸಿಗೆ ಎಸ್ಕೇಪ್ ಆಗೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಅವಳದನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಅಲ್ಲೇ ಇರುವಂಥ ಒಂದು ಸ್ಟೂಲ್ನ ಹಾಕ್ಕೊಂಡು ಅವಳು ಆಗಿಂದಾಗಲೇ ಅಲ್ಲಿಂದ ಹೊರಗಡೆ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲೇ ಅವಳ ರೂಮ್ ಒಳಗಡೆ ಯಾವುದೋ ಒಂದು ಆತ್ಮ ಬಂದು ನೋಡ್ತಾ ಇರೋದನ್ನು ನಾವು ನೋಡ್ಬೋದು. ಆ ಆತ್ಮ ಅವಳು ತಪ್ಪಿಸ್ಕೊಳ್ತಾ ಇರೋದನ್ನು ನೋಡಿದ ಕೂಡಲೇ ಜೋರಾಗಿ ಕಿರ್ಚುತ್ತೆ. ಇನ್ನು ಅದನ್ನು ಕೇಳಿಸ್ಕೊಂಡು ಆ ಒಬ್ಬ ವ್ಯಕ್ತಿ ಕೆಳಗಡೆ ಏನು ಡ್ಯಾನ್ಸ್ ಮಾಡ್ತಾ ಇದ್ದ ಅವನು ಕಿಟಕಿಯಲ್ಲಿ ನೋಡಿದಾಗ ಈ ಒಂದು ಮಹಿಳೆ ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾಳೆ. ಈಗ ಆ ಆತ್ಮ ಮತ್ತು ಈ ವ್ಯಕ್ತಿ ಇಬ್ಬರು ಕೂಡ ಆ ಮಹಿಳೆನ ಅಟ್ಟಾಡಿಸ್ಕೊಂಡು ಹೋಗ್ತಾರೆ. ಓಡ್ತಾ ಓಡ್ತಾ ಪಾಪ ಯಾವುದೋ ಒಂದು ಜಾಗದಲ್ಲಿ ಅವಳು ಇವರಿಬ್ಬರು ಕೈಗೂ ಸಿಕ್ಕಾಕೊಂಡ್ಬಿಡ್ತಾಳೆ. ಅವಾಗವಳು ಜೋರಾಗಿ ಹೇಳ್ತಾಳೆ, ಈ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದಕ್ಕೆ ನಾನು ನೀನು ಹೆಂಡತಿ ಆದ್ನೋ ಏನೋ, ಇವಾಗ ಈ ಒಂದು ಆತ್ಮಕ್ಕೆ ನನ್ನ ತಾಯಿ ಆಗೋ ಅಂತ ಹೇಳ್ತಾ ಇದೆಯಾ? ನಿಜವಾಗ್ಲೂ ನಾನು ತಾಯಿ ಆಗೋ ಭಾಗ್ಯನ ನೀನು ಕಿತ್ಕೊಂಡಿದ್ಯಾ? ನಾನು ಸತ್ರು ಕೂಡ ನಿನ್ನ ಬಿಡೋದಿಲ್ಲ, ಇಲ್ಲಿ ಬಂದವ್ರು ಯಾರನ್ನು ಕೂಡ ನಾನು ಬಿಡೋದಿಲ್ಲ ಅಂತ ಶಾಪನ ಹಾಕ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಗುಡುಗು ಮಿಂಚು ಜಾಸ್ತಿ ಇದ್ದಿದ್ದರಿಂದ ಕರೆಕ್ಟಾಗಿ ಅವಳ ಮೇಲೇ ಮಿಂಚು ಹೊಡೆದು ಅವಳು ಅಲ್ಲೇ ಬೂದಿಯಾಗಿ ಹೋಗ್ತಾಳೆ. ಎಲ್ರಿಗೂ ನಮಸ್ಕಾರ. ಕನ್ನಡ ಹಾರರ್ ಸ್ಟೋರ್ ಚಾನಲ್ಗೆ ನಿಮಗೆ ಸ್ವಾಗತ. ಪಮಾಲಿ ತುಂಬಾಲ್. ಪಮಾಲಿ ಅಂದರೆ ಒಂದು ನಿಷೇಧ, ಅದರಲ್ಲೂ ಒಂದು ಆಚರಣೆ ನಿಷೇಧ ಆಗಿರೋದು ಅಂತ ಅರ್ಥ. ತುಂಬಾಲ್ ಅಂತಂದರೆ ಸ್ಯಾಕ್ರಿಫೈಸ್ ಅಂತ ಅರ್ಥ, ಅಂದರೆ ಬಲಿ ಅಂತ. ಇನ್ನು ಪಮಾಲಿಯ ಪಾರ್ಟ್ 1 ಡುಸುಂಗ್ ಪಚೋಂಗ್ ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಆ ಮೂವಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವಿನ್ನೂ ಅದು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಖಂಡಿತ ಅದನ್ನು ಒಮ್ಮೆ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇನ್ನು ಈ ಮೂವಿ ಎಷ್ಟು ಭಯಾನಕವಾಗಿದೆ ಮತ್ತು ಎಷ್ಟೋ ಒಂದು ಅಡಗಿರುವ ಆಚರಣೆಗಳು ಈ ಮೂವಿಲಿ ನಮಗೆ ಗೊತ್ತಾಗುತ್ತೆ. ಅದನ್ನೆಲ್ಲ ಇವಾಗ ನೋಡ್ತಾ ಹೋಗೋಣ ಬನ್ನಿ. ಮೂವಿ ಇವಾಗ 2003ನೇ ಇಸ್ವಿಗೆ ಹೋಗುತ್ತೆ. ಇಲ್ಲಿ ಎಷ್ಟೋ ಮಹಿಳೆಯರು ಪ್ರತಿ 6 ತಿಂಗಳಿಗೊಂದ್ಸರಿ, ವರ್ಷಕ್ಕೊಂದ್ಸರಿ ಕಾಣೆ ಆಗ್ತಾ ಇರೋದನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ನೀವು ನೋಡ್ತಾ ಇರೋ ವ್ಯಕ್ತಿ ಆ ಊರಿನ ಚೀಫ್. ಅವನು ಈ ಹೋಟೆಲ್ನಲ್ಲಿ ಕೂತ್ಕೊಂಡು ಎಲ್ಲರ ಕಷ್ಟಗಳನ್ನು ಕೇಳ್ತಾ ಇರ್ತಾನೆ. ಆ ಮಹಿಳೆ ಹೆಸರು ಅಂಬರ್. ಅವಳು ಇದೇ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಇಲ್ಲಿ ಒಬ್ಬ ವ್ಯಕ್ತಿ ಬಂದು ಈ ಚೀಫ್ ಹತ್ರ ಹೇಳ್ತಾನೆ, ಚೀಫ್ ಇದೇನಿದು ಪ್ರತಿ 6 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ ಹೆಣ್ಮಕ್ಳು ಕಾಣೆ ಆಗ್ತಾನೆ ಇದ್ದಾರಲ್ಲ, ಈಗ ನೋಡಿ ಈ ಹುಡುಗಿನೂ ಕಾಣೆ ಆಗಿದ್ದಾಳೆ ಅಂತ ಒಬ್ಳು ಫೋಟೋ ತೋರಿಸ್ತಾನೆ. ಆವಾಗ ಈ ಚೀಫ್, ಅಯ್ಯಯ್ಯೋ ಆ ಹುಡುಗಿ ಕಾಣೆ ಆಗಿರೋದಲ್ಲ ಕಣ್ರಿ, ಆ್ಯಕ್ಚುಲಿ ಆ ಹುಡುಗಿ ಯಾವ ಜೊತೆನೋ ಓಡೋಗ್ಬಿಟ್ಟಿದ್ದಾಳೆ, ಆದರೆ ಅವರ ಅಮ್ಮ ಅದನ್ನು ಮುಚ್ಚಕ್ಕೋಸ್ಕರ ಅವಳು ಕಾಣೆ ಆಗಿದ್ದಾಳೆ ಅಂತ ಈ ಥರ ಹೇಳ್ತಿದ್ದಾಳೆ ಅಂತ ಹೇಳ್ತಾನೆ. ಇನ್ನು ಅದೇ ಸಮಯದಲ್ಲಿ ಇನ್ನೊಂದು ಮಹಿಳೆ ಬಂದು ಹೇಳ್ತಾಳೆ, ಚೀಫ್ ಈ ಸರಿ ಬರೀ ನಮ್ಮೂರಲ್ಲ, ಅಕ್ಕಪಕ್ಕದ ಊರಲ್ಲೂ ಕೂಡ ನಾನು ಕೂಡಿಟ್ಟಿರೋ ದುಡ್ಡು ಕೂಡ ಕಾಣೆ ಆಗ್ತಾಯಿದೆ. ಎಷ್ಟು ದುಡ್ಡು ಕಾಣೆ ಆಗ್ತಾಯಿದೆ ಅಂದರೆ ನಾವು ಎಷ್ಟೇ ದುಡ್ಡು ಕೂಡ ಇಟ್ಟರು ಅದು ಎಲ್ಲ ಕೂಡ ಕಾಣೆ ಆಗ್ತಾಯಿದೆ. ಒಬ್ಬ ಮನುಷ್ಯ ಬಂದಿರೋ ಒಂದು ಕುರುಹು ಕೂಡ ಸಿಕ್ಕಿರೋದಿಲ್ಲ. ಇದಕ್ಕೆ ನೀವೇನಾದರೂ ಪರಿಹಾರ ಹುಡುಕಬೇಕು ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಇವನು ತುಂಬ ನಾಜೂಕಾಗಿ, ಅಯ್ಯೋ ಅದನ್ನೆಲ್ಲ ನೀನು ಟೆನ್ಷನ್ ತೊಗೊಬೇಡ, ನಾನು ಇದನ್ನೆಲ್ಲ ನಾನು ನೋಡ್ಕೋತೀನಿ. ಈಗ ಇದೇ ಊರಿಗೆ ಒಂದು ಕ್ರೂಯಿಸ್ ಶಿಪ್ ಟ್ರೈನಿಂಗ್ ಕೊಡೋಕ್ಕೆ ಅಂತ ಬಂದಿದ್ದಾರೆ. ನೀನು ನಿನ್ನ ಗಂಡನಿಗೆ ಹೇಳಿ ಮೊದಲು ಆ ಕೆಲಸಕ್ಕೆ ಸೇರ್ಕೋ, ಅದರಲ್ಲಿ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಅಂತ ಅಮ್ಮ ಮರೆಸ್ತಾ ಇರ್ತಾನೆ. ಇನ್ನು ಅದೇ ಸಮಯಕ್ಕೆ ಈ ಹೋಟೆಲ್ಗೆ ಇಬ್ಬರು ಹುಡುಗಿಯರು ಬರ್ತಾರೆ. ಇಲ್ಲಿ ವೈಟ್ ಹೇರ್ ಬ್ಯಾಂಡ್ ಹಾಕೊಂಡಿರೋ ಹುಡುಗಿ ಹೆಸರು ಕೀಕಿ ಮತ್ತು ಅವಳ ಪಕ್ಕದಲ್ಲಿರೋ ಅವಳ ಹೆಸರು ಪುತ್ರಿ. ಈ ಪುತ್ರಿ ಆ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರ್ತಾಳಲ್ಲ, ಅದೇ ಅಂಬರ್ನ ಮಗಳು. ನಮಗೀಗ ನೆಕ್ಸ್ಟ್ ಸೀನಲ್ಲಿ ಪುತ್ರಿಗೂ ಕೂಡ ಆ ಒಂದು ಕ್ರೂಯಿಸ್ ಶಿಪ್ನಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ನಡೀತಿರುತ್ತಲ್ಲ, ಅದಕ್ಕೆ ಸೇರ್ಕೋಬೇಕು ಅಂತ ಇಷ್ಟ ಇರುತ್ತೆ. ಇದನ್ನು ಅವಳು ಅವ್ರ ತಾಯಿ ಹತ್ರ ಹೇಳ್ತಾಳೆ. ಆದರೆ ಅವ್ರ ಅಮ್ಮ, ಅಲ್ಲಿ ನಮಗೆ ರಿಜಿಸ್ಟ್ರೇಷನ್ ಫೀಸ್ ಕಟ್ಟೋಕ್ಕೂ ಕೂಡ ಆಗೋದಿಲ್ಲಮ್ಮ, ಇನ್ನು ನಿನ್ನ ತಮ್ಮ ಅಜಿ, ಅಂದರೆ ಇಲ್ಲಿ ಅಂಬರ್ಗೆ ಇಬ್ಬರು ಮಕ್ಕಳಿರ್ತಾರೆ, ಒಂದು ಪುತ್ರಿ ಇನ್ನೊಬ್ಬ ಅಜಿ. ಈಗ ಅಂಬರ್ ಹೇಳ್ತಾ ಹೋಗ್ತಾಳೆ, ಅಜಿ ಸ್ಕೂಲಿಗೆ ಫೀಸ್ ಕಟ್ಟಕ್ಕೆ ಕೂಡ ನಮ್ಮ ಹತ್ರ ಇವಾಗ ದುಡ್ಡಿಲ್ಲ, ಇನ್ನು ಕ್ರೂಯಿಸ್ ಶಿಪ್ ಟ್ರೈನಿಂಗ್ ಅಂದರೆ ನಾವು ಒಂದೇ ಊರಲ್ಲಿ ಇರೋಕ್ಕಾಗೋದಿಲ್ಲ, ನಾನು ನನ್ನ ಫ್ಯಾಮಿಲಿನ ಬಿಟ್ಟು ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ನೀನು ಅಷ್ಟೇನೇ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಪುತ್ರಿಗೆ ಬೇಜಾರಾಗುತ್ತೆ, ಅವಳರಿಂದ ಹೊರಟ್ಬಿಡ್ತಾಳೆ. ಇನ್ನು ಕೀಕಿಗೆ ಫೋಟೋ ತೆಗೆಯೋ ಹುಚ್ಚು ತುಂಬಾ ಇರುತ್ತೆ. ಇವರಿಬ್ಬರು ಇಲ್ಲಿ ಆಟಾಡ್ತಾ ಇರಬೇಕಾದ್ರೆ ಅಲ್ಲೇ ಒಂದು ಹುಡುಗ, ನಾವೇನು ಈ ಹಿಂದೆ ಪುತ್ರಿ ತಮ್ಮನ ನೋಡಿದ್ವಿ ಅಜ್ಜಿ, ಅವನು ಅಲ್ಲೇ ಇರೋ ಅಂಥ ಒಂದು ಚಿಕ್ಕ ಚಿಕ್ಕ ಏಡಿಕಾಯಿಗಳನ್ನು ತೆಗೆದು ಅವ್ನು ಕವರ್ಗೆ ಹಾಕೋತಾ ಇರ್ತಾನೆ. ಆ ಕವರ್ಗೆ ಹಾಕ್ಕೊಂಡು ಅವನು ಅಲ್ಲಿಂದ ಹೊರಡ್ತಾನೆ. ಅವನು ಹೋಗುವಾಗ ನೀವು ನೋಡ್ಬೋದು ಅವನ ಕೈಯಲ್ಲಿ ಒಂದು ಆಟ ಸಾಮಾನಿದೆ. ಇದನ್ನು ನೆನ್ಪಿಟ್ಕೊಂಡಿರಿ, ಮುಂದೆ ಬೇಕಾಗುತ್ತೆ. ಊರಲ್ಲಿ ತುಂಬಾ ಕಳ್ತನ ಆಗ್ತಾ ಇರುತ್ತೆ. ಪಾಪ ಈ ಅಜ್ಜಿದು ಕೂಡ, ಅಂದರೆ ಈ ಹೋಟೆಲ್ ಓನರ್ ಏನಿರ್ತಾರೆ ಅವ್ರದ್ದು ಕೂಡ ಒಂದೇ ತಿಂಗಳಲ್ಲಿ 5 ಲಕ್ಷ ರೂಪಾಯಿ ಕಳ್ತನ ಆಗೋಗಿರುತ್ತೆ. ಇವಾಗ ಆ ಅಜ್ಜಿ ಬಂದು ಅಂಬರ್ ಹತ್ರ, ಸಾರಿ ಕಣಮ್ಮ, ನೀನು ನಾಳೆಯಿಂದ ಕೆಲಸಕ್ಕೆ ಬರೋಕ್ಕೆ ಹೋಗಬೇಡ, ನಿನಗೆ ಸಂಬಳ ಕೂಡ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಿರ್ತಾಳೆ. ಪಾಪ ಅಂಬರ್ ಏನೂ ಮಾಡೋಕ್ಕಾಗದೆ ಹಾಗೆ ನೋಡ್ತಿರ್ತಾಳೆ. ಇದನ್ನೆಲ್ಲ ಆಚೆಗಡೆ ಕೂತ್ಕೊಂಡಿರೋ ಪೋಪ ಅನ್ನೋ ಒಬ್ಬ ವ್ಯಕ್ತಿ ಕೇಳಿಸ್ಕೊತಾ ಇರ್ತಾನೆ.
ಇನ್ನು ಅಂಬರ್ ಇವಾಗ ತುಂಬ ಬೇಜಾರಾಗಿ ಬಂದು ಆ ಬಸ್ ಸ್ಟ್ಯಾಂಡಲ್ಲಿ ಕೂತಿರ್ತಾಳೆ. ಅದೇ ಸಮಯದಲ್ಲಿ ಪಕ್ಕದಲ್ಲಿ ಏನೋ ಒಂದು ಕವರ್ ಶಬ್ದ ಆಗುತ್ತೆ. ಏನೋ ಶಬ್ದ ಆಗ್ತಾ ಇದೆಯಲ್ಲ ಅಂತ ಅವಳು ನಿಧಾನವಾಗಿ ಎದ್ದು ಬಂದು ಅಲ್ಲಿ ನೋಡ್ತಾಳೆ. ಅಲ್ಲಿ ನೋಡಿದ್ರೆ ಒಂದು ವರಾನಸ್ ಮೂವ್ ಆಗುತ್ತೆ ಮತ್ತು ಒಂದು ಕವರ್ ತುಂಬಾ ದುಡ್ಡಿರುತ್ತೆ. ಇವಳಿಗಿದನ್ನು ನೋಡಿ ಸಡನ್ನಾಗಿ ಶಾಕ್ ಆಗೋಗುತ್ತೆ. ಇನ್ನು ಅಂಬರ್ ಸೀದಾ ಆ ಬ್ಯಾಗನ್ನು ತಗೊಂಡು ಆ ಚೀಫ್ನ ಮನೆಗೆ ಬಂದಿರ್ತಾಳೆ. ಆ ಚೀಫ್ನ ಮನೆಯಲ್ಲೇ ಈ ಪೋಪ ಇರೋದನ್ನು ನಾವು ನೋಡ್ತೀವಿ. ಪೋಪನ ಹತ್ರ ಚೀಫ್ ಒಳಗಡೆ ಇದ್ದಾರಾ ಅಂತ ಕೇಳ್ತಾಳೆ. ಆವಾಗ ಪೋಪ ಆ ಬ್ಯಾಗ್ನ ನೋಡಿಕೊಂಡೇ ಒಳಗಡೆ ಹೋಗ್ತಾನೆ. ಇನ್ನು ಅವನು ಆ ಚೀಫ್ನ ಕರ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಒಂದು ಕ್ಷಣ ಅಂಬರ್ ಯೋಚನೆ ಮಾಡ್ತಾಳೆ. ಅವಳಿಗೆ ಎಷ್ಟೆಲ್ಲ ಕಷ್ಟ ಇದೆ, ನಾನು ಈ ದುಡ್ಡನ್ನು ಚೀಫಿಗೆ ವಾಪಸ್ ಕೊಟ್ಬಿಡ್ಲಾ, ಇಲ್ಲ ನಾನೇ ಇಟ್ಕೊಂಡ್ಲಾ ಅಂತ ಯೋಚನೆ ಮಾಡಿ ಪಾಪ ಅವಳೇ ಆ ದುಡ್ಡನ್ನು ತಗೊಂಡು ವಾಪಸ್ ಹೋಗ್ಬಿಡ್ತಾಳೆ. ಇನ್ನು ಅವತ್ತು ರಾತ್ರಿ ಅಂಬರ್ ಮಲಗಿರಬೇಕಾದ್ರೆ ಕಪ್ಪು ಚಿಮಿನಿ, ಬ್ಲ್ಯಾಕ್ ಚಿಮಿನಿ ಅಂತ ಕನ್ವರಿಸ್ತಾ ಇರ್ತಾಳೆ. ಪಾಪ ಅದೇ ಟೈಮಲ್ಲಿ ಅಜ್ಜಿ ಎದ್ಬಿಟ್ಟು ನೋಡ್ತಾನೆ. ಅಮ್ಮ ಅಮ್ಮ ಅಂತ ಕರಿತಾನೆ. ಆದರೆ ಅವಳು ತುಂಬ ದೀರ್ಘವಾಗಿ ನಿದ್ದೆ ಹೋಗ್ತಿರ್ತಾಳೆ. ಸರಿ ಅಂತ ಅವನು ಹೇಗೂ ಎಚ್ಚರಿಕೆ ಆಗಿರುತ್ತಲ್ಲ, ಎದ್ದು ಹಾಗೆ ವಾಶ್ರೂಮ್ಗೆ ಹೋಗ್ತಾನೆ. ಅವನು ವಾಶ್ರೂಮ್ಗೆ ಹೋಗ್ತಾ ಇರಬೇಕಾದ್ರೆ ಈ ಹಿಂದೆ ಅವನೊಂದು ಚಿಕ್ಕ ಏಡಿಕಾಯಿ ಮರಿಗಳನ್ನ ತೊಗೊಂಬಂದಿದ್ದ ಅಲ್ವಾ, ಅದನ್ನು ಒಂದು ಬಟ್ಲಲ್ಲಿ ಹಾಕಿರ್ತಾನೆ. ಅದನ್ನು ಟೇಬಲ್ ಮೇಲೆ ಇಟ್ಟಿರ್ತಾನೆ. ಆದರೆ ಇವಾಗ ಅದು ಆ ಮನೆಯ ಮಧ್ಯೆ ಬಂದಿರುತ್ತೆ. ಇದನ್ನು ನೋಡಿ ಇವನು ಇದ್ಯಾಕೆ ಇಲ್ಲಿದೆಯಲ್ಲ ಅಂತ ಅಂದ್ಕೊಂಡು ಅದನ್ನು ಎತ್ತಿ ತಿರ್ಗಾ ಟೇಬಲ್ ಮೇಲೆ ಇಡ್ತಾನೆ. ಆ ಟೇಬಲ್ ಮೇಲೆ ಇಟ್ಟಾಗ ನಾವು ನೋಡ್ಬೋದು ಅವನು ಏನು ಆಟ ಆಡ್ತಾ ಇರ್ತಾನಲ್ಲ, ಆ ಆಟ ಸಾಮಾನು ಆ ಒಂದು ಬಟ್ಲಿನ ಪಕ್ಕದಲ್ಲೇ ಇರುತ್ತೆ. ಇನ್ನು ಸೀದಾ ಅವನು ವಾಶ್ರೂಮ್ಗೆ ಹೋಗಿ ಅವನ ಕೆಲಸನ ಅವನು ಮಾಡ್ಕೋತಾ ಇರ್ತಾನೆ. ಸಡನ್ನಾಗಿ ಅವನ ಆಟ ಸಾಮಾನಲ್ಲಿ ಯಾರೋ ಆಟ ಆಡ್ತಾ ಇದ್ದಾರೆ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಇನ್ನು ಅದೇ ಸಮಯದಲ್ಲಿ ಏನೇನಾಗುತ್ತೆ ಅಂತ ನೀವೇ ಒಂದು ಸರಿ ನೋಡಿ. ನಮಗೆ ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಪಾಪ ಅಜ್ಜಿಗೆ ಕನ್ನಡಕ ಇಲ್ಲ ಅಂದರೆ ಅಷ್ಟು ಕ್ಲಿಯರಾಗಿ ಏನೂ ಕಾಣಿಸೋದಿಲ್ಲ. ಇನ್ನು ಅವನ ಆಟ ಸಾಮಾನು ಸೌಂಡ್ ಬರ್ತಾ ಇರುತ್ತಲ್ಲ, ಸೀದಾ ಟೇಬಲ್ ಮೇಲೆ ಬಂದು ನೋಡ್ತಾನೆ. ಆದರೆ ಅಲ್ಲಿ ಅವನ ಆಟ ಸಾಮಾನು ಇರೋದಿಲ್ಲ. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಅವ್ರ ತಾಯಿ ಇದ್ದಕ್ಕಿದ್ದಂಗೆ ನಿದ್ದೆಲೇನೆ ಕನ್ವರಿಸ್ತಾ ನಡ್ಕೊಂಡು ರೂಮಿಂದ ಆಚೆಗಡೆ ಬರ್ತಾಳೆ. ಇದನ್ನು ಕೇಳಿಸ್ಕೊಂಡು ಪುತ್ರಿ ಕೂಡ ರೂಮಿಂದ ಆಚೆಗಡೆ ಬರ್ತಾಳೆ. ಆಗೋ ಈಗೋ ಮಾಡಿ ಅವ್ರ ತಾಯಿನ ಇವರಿಬ್ಬರು ಸಮಾಧಾನ ಮಾಡಿ ರೂಮಲ್ಲಿ ಮಲಗಿಸ್ತಾರೆ. ಅವ್ರ ತಾಯಿನ ರೂಮಲ್ಲಿ ಮಲಗಿಸಿ ಪುತ್ರಿ ಆಚೆಗಡೆ ಬಂದು ಎಲ್ಲ ಕಡೆನೂ ನೋಡ್ತಾಳೆ. ಯಾಕೆ ಅಮ್ಮ ಎಲ್ಲೋಗ್ತಾ ಇದ್ರು ಅಂತ. ಆದರೆ ಎಲ್ಲೂ ಏನೂ ಇರೋದಿಲ್ಲ. ಅವಳಿನ್ನೇನು ರೂಮ್ಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಆ ಮನೆ ಮಧ್ಯದಲ್ಲಿನೇ ಮತ್ತೆ ಆ ಬಟ್ಲಿರುತ್ತೆ. ಈಗ ನೀರು ಸ್ಪಿನ್ ಆಗ್ತಾ ಇರುತ್ತೆ. ಇದನ್ನು ನೋಡಿ ಅವಳಿಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅಷ್ಟರಲ್ಲೇ ಅವಳು ಬೆನ್ನಿಂದೆ ಇನ್ನು ಅದೇ ರಾತ್ರಿ ಪುತ್ರಿ ಕೀಕಿ ಮನೆಗೆ ಬರ್ತಾಳೆ. ಕೀಕಿ ಮನೆಗೆ ಬಂದು ನಡೆದಿದ್ದೆಲ್ಲ ಹೇಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ನಾವಿಲ್ಲಿ ನೋಡ್ಬೋದು ಕೀಕಿ ಅವರ ಅಣ್ಣ ಆಗಿರೋ ನುರ್ಡಿನ್ ಮತ್ತು ಕೀಕಿಯ ಕಸಿನ್ ಸೆಪ್ಪ ಇರ್ತಾನೆ. ಸೆಪ್ಪ ಯಾರು ಅಂತ ನೆನಪಾಯ್ತಲ್ಲ, ನೀವು ಪಮಾಲಿ ಪಾರ್ಟ್ 1 ಡುಸುನ್ ಪಚೋಂಗ್ ಮೂವಿನ ನೋಡಿದರೆ ನಿಮಗೆ ಸೆಪ್ಪ ಯಾರು ಅಂತ ಗೊತ್ತಿರುತ್ತೆ. ನೀವು ಇನ್ನೂ ಆ ಮೂವಿನ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೋಡೋದನ್ನು ಮರಿಬೇಡಿ. ಇಲ್ಲಿ ಸೆಪ್ಪ ಕೀಕಿಯ ಕಸಿನ್ ಆಗಿರ್ತಾನೆ. ಸೆಪ್ಪನ ಬುದ್ಧಿ ನಮಗೆ ಗೊತ್ತಲ್ಲ, ಅವನು ಎಲ್ಲ ಹುಡುಗಿರನ್ನೂ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಅದೇ ರೀತಿಯೇ ಇಲ್ಲಿ ಪುತ್ರಿಗೂ ಕೂಡ ಕಾಳಾಗ್ತಾ ಇರ್ತಾನೆ. ಮಾತಾಡ್ತಾ ಹಾಗೇ ಕೀಕಿ ಹತ್ರ ಕ್ಯಾಮ್ರಾ ಇರುತ್ತಲ್ವ, ಸೊ ಇವಾಗ ಬನ್ನಿ ನಾವು 3 ಜನ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳ್ತಾರೆ. ಆದರೆ ಆವಾಗ ಕೀಕಿ ಹೇಳ್ತಾಳೆ 3 ಜನ ಎಲ್ಲ ಫೋಟೋ ತಗೋಬಾರ್ದು. 3 ಜನ ಫೋಟೋ ತಗೊಳ್ಳುವಾಗ ಯಾರು ಮಧ್ಯೆ ನಿಂತಿರ್ತಾರೋ ಅವ್ರಿಗೆ ಏನೋ ಒಂದು ಕೆಟ್ಟದಾಗುತ್ತೆ, ಬ್ಯಾಡ್ ಲಕ್ ಬರುತ್ತೆ. ಅದಕ್ಕೆ ನಾನಂತೂ ಮಧ್ಯೆ ನಿಂತ್ಕೊಳ್ಳಲ್ಲಪ್ಪ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಈ ಕಡೆ ಸೆಪ್ಪ ಕೂಡ ನಾನು ಮಧ್ಯೆ ನಿಂತ್ಕೊಳ್ಳೋಣ ಅಂತ ಇಬ್ಬರು ಕೂಡ ಜಗಳ ಆಡ್ತಾ ಇರ್ತಾರೆ. ಆಗೋ ಈಗೋ ಮಾಡಿ ನುರ್ಡಿನ್ ಕಷ್ಟಪಟ್ಟು ಅವ್ರದ್ದು ಫೋಟೋ ತೆಗಿತಾನೆ. ಇನ್ನು ನೆಕ್ಸ್ಟ್ ದಿನ ರಾತ್ರಿ ಪುತ್ರಿ ಓದ್ತಾ ಹಾಗೆ ಮಲಗಿರ್ತಾಳೆ. ಅದೇ ಸಮಯದಲ್ಲಿ ಡೋರ್ ಓಪನ್ ಆದಾಗ ಅನಿಸುತ್ತೆ. ಡೋರ್ ಓಪನ್ ಆಯಿತಾ ಅಂತ ಪುತ್ರಿ ರೂಮಿಂದ ಆಚೆಗಡೆ ಬಂದು ನೋಡ್ತಾಳೆ. ಹೌದು, ಡೋರು ಓಪನ್ ಆಗಿರುತ್ತೆ. ಇನ್ನು ಅವಳು ಸೀದಾ ಅವ್ರ ತಾಯಿ ರೂಮಿಗೆ ಹೋಗಿ ನೋಡ್ತಾಳೆ. ಅಲ್ಲಿ ಅವ್ರ ತಾಯಿ ಇರೋದಿಲ್ಲ. ಮತ್ತು ಅವಳು ಏನೊಂದು ಕವರ್ ತುಂಬ ದುಡ್ಡನ್ನು ತಂದಿದ್ಲು, ಅದು ಕೂಡ ಅಲ್ಲೇ ಇರುತ್ತೆ. ಇದನ್ನು ನೋಡಿ ಅವಳಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಸೀದಾ ಆಚೆಗಡೆ ಎಲ್ಲ ಹೋಗಿ ನೋಡ್ತಾಳೆ. ಎಲ್ಲೂ ಅವರಮ್ಮ ಕಾಣಿಸೋದಿಲ್ಲ. ಈಗ ಅವಳು ಕೀಕಿ ಮತ್ತು ಸೆಪ್ಪ ಇವ್ರ ಹೆಲ್ಪ್ನ ತೊಗೊಂಡು ಊರೆಲ್ಲ ಹುಡ್ಕೋಕ್ಕೆ ಶುರು ಮಾಡ್ತಾಳೆ. ಹುಡುಕ್ತಾ ಇರಬೇಕಾದ್ರೆ ಅಲ್ಲೇ ಒಂದು ದಾರಿ ಮಧ್ಯದಲ್ಲಿ ಆ ಊರಿನ ಚೀಫ್ ಸಿಗ್ತಾನೆ ಇವ್ರ ಕೈಲಿ. ಆ ಚೀಫ್ ಇವ್ರ ಹತ್ರ, ನಿಮ್ಮಮ್ಮ ನನಗೆ ಸಿಕ್ಕಿದ್ಲಮ್ಮ, ಅವಳು ಕೆಲಸದ ಮೇಲೆ ಊರು ಬಿಟ್ಟು ಆಚೆಗಡೆ ಹೋಗಿದ್ದಾಳೆ, ಊರಿಗೊಂದು ಕೊನೆ ಬಸ್ ಬರುತ್ತಲ್ಲ ಆ ಬಸ್ಸಿಗೆ ಹೊರಟೋದ್ಲವಳು, ನೀನೇನು ತಲೆ ಕೆಡಿಸ್ಕೋಬೇಡ, ಹೋಗು ಮನೆಗೆ ಹೋಗು ಆರಾಮಾಗಿ ಅಂತ ಹೇಳ್ತಾನೆ. ಇವರಿಬ್ರಿಗೂ ಏನೋ ಡೌಟ್ ಬರುತ್ತೆ. ಚೀಫ್ ಯಾಕೆ ಈ ಥರ ಹೇಳ್ತಾ ಇದ್ದಾನೆ, ನಮ್ಮಮ್ಮ ಆ ಥರ ಹೋಗಲ್ವಲ್ಲ ಅಂತ. ಆದರೆ ಮಾಡೋದೇನೂ ಇಲ್ಲದೆ ಅವರು ಸೀದಾ ಮನೆಗೆ ವಾಪಸ್ ಬರ್ತಾರೆ. ಇನ್ನು ಬೆಳಗ್ಗೆ ಇಲ್ಲಿ 3 ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ
ಪುತ್ರಿ ಅವ್ರ ರೂಮಲ್ಲಿರುವಂಥ ದುಡ್ಡನ್ನೆಲ್ಲ ತೊಗೊಂಬಂದು ಇಷ್ಟೊಂದು ದುಡ್ಡು ನಮ್ಮ ಮನೇಲಿ ಹೇಗೆ ಬರೋಕ್ಕೆ ಸಾಧ್ಯ, ನಮ್ಮ ಮನೇಲಿ ಬಂದಿದ್ದಾದ್ರೂ ನಮ್ಮಮ್ಮ ಎಲ್ಲಾದರೂ ಹೋಗಬೇಕಾದ್ರೆ ಈ ದುಡ್ಡನ್ನು ತೊಗೊಂಡೋಗ್ಬೇಕಲ್ವಾ, ಅವಳ ಬಟ್ಟೆಗಳು ಕೂಡ ಮನೇಲಿ ಹಾಗೇ ಇದೆ, ಇದು ಹೇಗೆ ಸಾಧ್ಯ, ಚೀಫ್ ಖಂಡಿತವಾಗ್ಲೂ ಸುಳ್ಳು ಹೇಳ್ತಾ ಇದ್ದಾನೆ, ಮತ್ತು ನಮ್ಮ ಅಮ್ಮನ ಚಪ್ಪಲಿ ಕೂಡ ನಮ್ಮ ಮನೇಲೇ ಇದೆ ನೋಡಿ ಅಂತ ತೋರಿಸ್ತಾಳೆ. ಅದೇ ಟೈಮಲ್ಲಿ ಅಜ್ಜಿ ಏನನ್ನೋ ಡ್ರಾಯಿಂಗ್ ಮಾಡ್ತಾ ಇರ್ತಾನೆ ಗೋಡೆ ಮೇಲೆ. ಏನೋ ಬರಿತಾ ಇದೆಯಾ ಅಂತ ಕೇಳಿದಾಗ ಅಜ್ಜಿ ಅಮ್ಮ ರಾತ್ರಿ ಹೊತ್ತು ಕನ್ವರಿಸ್ತಾ ಇದ್ಲು ಬ್ಲ್ಯಾಕ್ ಚಿಮ್ನಿ ಅಂತ, ನಾನೀಗ ಅದನ್ನೇ ಡ್ರಾ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವರು ಹೌದಾ ಅಂತ ಹೇಳಿ ಅವಳು ಸ್ವಲ್ಪ ಡ್ರಾಯಿಂಗ್ನ ಎಲಿವೇಟ್ ಮಾಡ್ತಾಳೆ. ಎಲಿವೇಟ್ ಮಾಡಿ ನೋಡಿದ್ರೆ ಅದು ಕಾರ್ಸೋನಾ ಫ್ಯಾಕ್ಟ್ರಿ ಥರ ಕಾಣಿಸ್ತಾ ಇರುತ್ತೆ. ಕಾರ್ಸೋನಾ ಫ್ಯಾಕ್ಟ್ರಿ ಅಂದರೆ ಅವ್ರು ಇಡೀ ಊರಲ್ಲೇ ಇರೋದು ಅದೊಂದೇ ಫ್ಯಾಕ್ಟ್ರಿ. ಅದೊಂದು ಫ್ಯಾಕ್ಟ್ರಿಯಿಂದ ಮಾತ್ರನೇ ಆ ರೀತಿ ಬ್ಲ್ಯಾಕ್ ಚಿಮ್ನಿ ದೊಡ್ಡದಾಗಿದ್ದು ಅಲ್ಲಿಂದ ಹೊಗೆ ಬರ್ತಿರೋ ಥರ ಇರೋದು. ಸೊ ಹಾಗಾಗಿ ಯಾಕೆ ನಮ್ಮ ತಾಯಿ ಕಾರ್ಸೋನಾ ಫ್ಯಾಕ್ಟ್ರಿನ ಕನ್ವರಿಸ್ತಾ ಇದ್ರು, ಮೋಸ್ಟ್ಲಿ ಏನಾದರೂ ಅವಳು ಅಲ್ಲಿಗೆ ಹೋಗಿದ್ದಾಳ ಅಂತ ಮಾತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಇಲ್ಲಿ ಸೆಪ್ಪ ಫುಲ್ಲು ಟೆನ್ಷನ್ ಆಗ್ತಾ ಇರ್ತಾನೆ. ಅಯ್ಯಯ್ಯೋ ಇವಾಗ ನೀವು ನನ್ನ ಕರೆಯಲ್ಲ ತಾನೇ ಅಲ್ಲಿಗೆ ಹೋಗೋಕ್ಕೆ ಅಂತ ಹೇಳ್ತಾನೆ. ಆವಾಗ ಕೀಕಿ ಏನು ಮಾಡೋಕ್ಕಾಗುತ್ತೆ, ಈಗ ಅವ್ರ ಅಮ್ಮ ಅಲ್ಲಿ ಹೋಗಿದ್ದಾರೆ ಅಂದರೆ ನಾವು ಹೋಗಿ ಹುಡುಕ್ಬೇಕಾಗತ್ತೆ ಅಂತ ಹೇಳ್ತಾಳೆ. ಆವಾಗ ಸೆಪ್ಪ ನಿಮಗೆ ಗೊತ್ತಿಲ್ವಾ, ಕುಂಟಿಲಿನಕ್ ಅನ್ನೋ ಒಂದು ಆತ್ಮ ಅಲ್ಲಿರುತ್ತೆ, ಏನಾದರೂ ರಾತ್ರಿ ಹೊತ್ತು ಆ ಕಾಡೊಳಗಡೆ ಹೋದರೆ ಮುಗೀತು ನಮ್ಮ ಕತೆ, ಮೊದಲೇ ಆ ಫ್ಯಾಕ್ಟ್ರಿ ಆ ಕಾಡಿನ ಮಧ್ಯ ಇದೆ, ನಾವು ಅಲ್ಲಿ ಹೋಗೋಕ್ಕಾದರೂ ಆಗುತ್ತಾ ಅಂತ ಇವನು ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಅದೇ ಟೈಮಲ್ಲಿ ಪುತ್ರಿ ಒಂದೇ ಮಾತಲ್ಲಿ ಹೇಳ್ತಾಳೆ, ನಾನು ನನ್ನ ತಾಯಿನ ಹುಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳು ಆಗಿಂದಾಗಲೇ ಓಡೋಕ್ಕೆ ಶುರು ಮಾಡ್ತಾಳೆ. ಇನ್ನು ಕೀಕಿ ಬೆಸ್ಟ್ ಫ್ರೆಂಡ್ ಅಲ್ವಾ, ಅವಳು ಕೂಡ ಮಾಡೋದೇನೂ ಇಲ್ಲದೆ ಸರಿ ನಾನು ಬರ್ತೀನಿ ತಡಿ ಅಂತ ಕೀಕಿ ಕೂಡ ಹೊಡ್ತಾಳೆ. ಇನ್ನು ಸೆಪ್ಪ ಇವರಿಬ್ಬರನ್ನ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ, ಅವನು ಕೂಡ ಹೋಗಲಿ ನಾನು ಓಡೋಣ ಅಂತ ಅವನು ಕೂಡ ಹೊಡ್ತಾನೆ. ಇನ್ನು ಇವರು ಅಜ್ಜಿಗೆ, ಅಜ್ಜಿ ನೀನು ಮನೇಲಿ ಹುಷಾರಾಗಿರು, ಯಾರೇ ಬಂದರೂ ಬಾಗಿಲು ತೆಗಿಬೇಡ, ನಾನು ಕೀಕಿ ಸೆಪ್ಪ ಇವ್ರು 3 ಜನದಲ್ಲಿ ಯಾರಾದರೂ ಬಂದರೆ ಮತ್ತು ಅಮ್ಮ ಏನಾದರೂ ವಾಪಸ್ ಮನೆಗೆ ಬಂದರೆ ಅವ್ರು ಬಂದರೆ ಮಾತ್ರ ಬಾಗಿಲು ತೆಗಿಬೇಕು ಅಂತ ಹೇಳಿರ್ತಾರೆ. ಅವನು ಕೂಡ ನೀಟಾಗಿ ಬಾಗಿಲನ್ನೆಲ್ಲ ಲಾಕ್ ಮಾಡಿಕೊಂಡು ಮನೆ ಒಳಗಡೆನೇ ಇರ್ತಾನೆ. ಈ ಕಡೆ ಈ ಕೀಕಿ ಪುತ್ರಿ ಮತ್ತು ಸೆಪ್ಪ ಇವರೆಲ್ಲರೂ ಕೂಡ ಸೈಕಲಲ್ಲಿ ಹೋಗ್ತಾ ಇರೋದನ್ನು ಪೋಪ ನೋಡ್ತಾನೆ. ಇನ್ನು ಇವರು ಆ ಕಾಡಿನ ಮಧ್ಯದೊಳಗಡೆ ಬರೋ ಅಷ್ಟರಲ್ಲೇ ಕತ್ಲಾಗ್ಬಿಟ್ಟಿರುತ್ತೆ. ಇವ್ರು 3 ಜನಕ್ಕೂ ಭಯ ಆಗ್ತಾ ಇರತ್ತೆ. ಅದರಲ್ಲೂ ಸೆಪ್ಪಾಗಂತೂ ತುಂಬ ಜಾಸ್ತಿನೇ ಭಯ ಆಗ್ತಾ ಇರುತ್ತೆ. ನಾವಿಲ್ಲಿ ಬರಬೇಕಿತ್ತ, ನಿಜವಾಗ್ಲೂ ಊರಿನ ಜನದ ಹೆಲ್ಪ್ ತೊಗೊಂಡು ಬರ್ಬೋದಿತ್ತಲ್ವ ಅಂತ ಹೇಳ್ತಿರ್ತಾನೆ. ಆದರೆ ಪುತ್ರಿ ಯಾರ ಮಾತು ಕೇಳ್ತಿರೋದಿಲ್ಲ. ಸರಿ ಅಂತ ಅವಳನ್ನೇ ಹಿಂಬಾಲಿಸ್ಕೊಂಡು ಇವರಿಬ್ಬರು ಕೂಡ ಹೋಗ್ತಾರೆ. ಇನ್ನು ಈ ಕಡೆ ಪೋಪ ಬಂದು ಆ ವಿಲೇಜ್ ಚೀಫ್ ಏನಿರ್ತಾನೆ ಅವನ ಹತ್ರ ಹೇಳ್ತಾನೆ, ಆ 3 ಜನ ಆ ಒಂದು ಫ್ಯಾಕ್ಟ್ರಿ ಕಡೆ ಹೋಗ್ತಾಯಿದ್ರು ಅಂತ. ಇವನು ಚೀಫ್ ಆ ಪೋಪಾಗೆ ಮುಗ್ಗ ಹೊಡಿತಾ ಇರ್ತಾನೆ. ಅವ್ರನ್ನ ನೋಡಿ ಕೂಡ ಸುಮ್ಮನೆ ಬಿಟ್ಟ, ಅವ್ರನ್ನ ಅಲ್ಲೇ ಹೊಡೆಯೋದಲ್ವಾ, ಅವ್ರಿಗಲ್ಲಿ ಹೋಗ್ಬೇಡ ಅಂತ ಹೆಂಗಾದರೂ ಮಾಡಿ ತಡೆಯೋದಲ್ವಾ, ಇಷ್ಟು ಲೇಟಾಗಿ ಬಂದು ಹೇಳೋದು ಅಂತ ಸರಿಯಾಗಿ ಬೈತಾ ಇರ್ತಾನೆ. ಅಷ್ಟರಲ್ಲೇ ಆ ಪೋಪ ಅಜ್ಜಿ ಮನೇಲೇ ಇದ್ದಾನೆ ಅಂತ ಹೇಳ್ಬಿಡ್ತಾನೆ. ಈ ಕಡೆ ಅಜ್ಜಿ ಅವನೊಬ್ಬನೇ ಗೋಡೆ ಮೇಲೆ ಬರ್ಕೊಂಡು ಆಟಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಕರೆಂಟ್ ಹೋಗುತ್ತೆ. ಪಾಪ ಆ ಹುಡುಗ ನಿಧಾನವಾಗಿ ಎದ್ದು ಹೋಗಿ ಕ್ಯಾಂಡಲ್ನ ಹಚ್ತಾನೆ. ಕ್ಯಾಂಡಲ್ನ ಹಚ್ಚಿ ಅವನು ಇನ್ನೇನು ಮತ್ತೆ ಹೋಗಿ ಕುತ್ಕೊಂಡು ಆಟಾಡಬೇಕು ಅನ್ನೋ ಅಷ್ಟರಲ್ಲಿ ಅವನ ರೂಮಿಂದ ಏನೋ ಶಬ್ದ ಬರ್ತಾ ಇರತ್ತೆ. ಅದು ಬೇರೆ ಏನೋ ಶಬ್ದ ಅಲ್ಲ, ಅವನದೊಂದು ಆಟ ಸಾಮಾನು ಇತ್ತಲ್ವ, ಅದೇ ಆಟ ಸಾಮಾನು ಶಬ್ದ. ಇದು ಯಾರು ನಿನ್ನೆ ಮೊನ್ನೆಯಿಂದ ಶಬ್ದ ಮಾಡ್ತಾ ಇದ್ದಾರಲ್ಲ ಅಂತ ಮತ್ತೆ ಅವನು ಆ ರೂಮ್ ಒಳಗಡೆ ನಿಧಾನವಾಗಿ ಹೋಗಿ ನೋಡ್ತಾನೆ. ಆವಾಗ ಅವನ ಬೆಡ್ ಕೆಳಗಡೆಯಿಂದ ಯಾರೋ ಆ ಆಟ ಸಾಮಾನಲ್ಲಿ ಆಟ ಆಡ್ತಾ ಇರ್ತಾರೆ. ಇನ್ನು ಇವನು ಬಗ್ ನೋಡಿ, ಓ ನೆನ್ನೆಯಿಂದ ನೀನ ಈ ಆಟ ಸಾಮಾನಲ್ಲಿ ಆಟಾಡ್ತಾ ಇರೋದು, ಏನಕ್ಕೆ ಒಳಗಡೆ ಇದೆಯಾ, ಬಾ ಆಚೆಗಡೆನೇ ಆಟಾಡ್ಕೊ ಅಂತ ಹೇಳಿ ಪಾಪ ಕೈನ ಮುಂದಕ್ಕಿಡ್ತಾನೆ. ಅಷ್ಟರಲ್ಲದು ಅವನ ಕೈನ ಹಿಡ್ಕೊಂಡು ಎಳಿಯೋಕ್ಕೆ ಶುರು ಮಾಡುತ್ತೆ. ಇನ್ನು ಅವನು ಎಷ್ಟೇ ಬಿಡಿಸ್ಕೊಳಕ್ಕೆ ಹೋದ್ರೂ ಆಗೋದಿಲ್ಲ. ಇದೇ ಸಮಯದಲ್ಲಿ ಅವನ ಕನ್ನಡಕ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಬಂದು ಬಾಗಿಲು ತೆಗಿಯಕ್ಕೆ ಬರ್ತಾನೆ, ಬಾಗಿಲು ಕೂಡ ಓಪನ್ ಆಗೋದಿಲ್ಲ. ಅಷ್ಟರಲ್ಲೇ ಆ ಒಂದು ಮಗು ಥರ ಇರೋ ಒಂದು ಆತ್ಮ ಅವನ ಹತ್ರನೇ ಬರ್ತಾ ಇರುತ್ತೆ. ಆಗೋ ಈಗೋ ಮಾಡಿ ಬಾಗಿಲು ತಕ್ಕೊಂಡು ಆಚೆಗಡೆ ಬರ್ತಾನೆ. ಆದರೆ ಆ ವಿಲೇಜ್ ಚೀಫ್ ಕೈಲಿ ಸಿಕ್ಕಾಕೋತಾನೆ. ಇನ್ನು ಈ ಕಡೆ ಈ ಕಾರ್ಸೋನಾ ಫ್ಯಾಕ್ಟ್ರಿ ಒಳಗಡೆ ಇವ್ರು 3 ಜನ ಬರ್ತಾರಲ್ವ, ಎಲ್ಲ ಕಡೆನೂ ಅವ್ರ ಅಮ್ಮನ್ನ ಹುಡುಕ್ತಾ ಹೋಗ್ತಾರೆ. ಅಂಬರ್ ಆಂಟಿ ಅಮ್ಮ ಅಂತ ಎಲ್ಲ ಕಡೆನೂ ಹುಡುಕ್ತಾರೆ, ಮೂಲೆ ಹುಡುಕ್ತಾರೆ, ಎಲ್ಲೂ ಕೂಡ ಯಾರೂ ಕೂಡ ಕಾಣಿಸೋದಿಲ್ಲ. ಈ ಫ್ಯಾಕ್ಟ್ರಿ ಮುಚ್ಚೋಗಿ ತುಂಬಾ ವರ್ಷ ಆಗಿರುತ್ತೆ. ಅದು ಪಾಳು ಬಿದ್ದಿರೋದು ನಮಗೆ ಕಾಣಿಸ್ತಿರುತ್ತೆ. ಇನ್ನು ಒಂದು ಕಡೆ ಒಂದೇ ಒಂದು ರೂಮ್ ಕಾಣಿಸುತ್ತೆ. ಈಗ ಅವ್ರಿಗಿರೋದು ಇದೊಂದೇ ದಾರಿ. ಇದ್ರೊಳಗಡೆ ಯಾರಾದರೂ ನಮ್ಮ ತಾಯಿನ ಕೂಡಾಕಿರ್ಬೋದಾ, ಒಂದು ಸರಿ ಅದ್ರೊಳಗಡೆ ಹೋಗ್ಬೇಕಲ್ಲ ಅಂತ ಪುತ್ರಿ ಹೇಳ್ತಾಳೆ. ಸೆಪ್ಪ
ಬೇಡ, ಈ ರೂಮ್ ಒಳಗಡೆ ಏನಿದೆಯೋ ಏನೋ, ನಾವು ಹೋಗೋದು ಬೇಡ ಅಂತ ಕೇಳಿದ್ರು ಇವರಿಬ್ಬರು ಹುಡುಗಿರು ಕೇಳೋಕ್ಕೆ ರೆಡಿನೇ ಇರೋದಿಲ್ಲ. ಅದೇ ಟೈಮ್ಗೆ ಕೀಕಿಗೆ ಅವ್ರ ಅಣ್ಣ ಫೋನ್ ಮಾಡ್ತಾನೆ, ನರ್ಡಿನ್, ಎಲ್ಲಿದ್ದೀರಾ ನೀವು, ಇಷ್ಟೊತ್ತಾದರೂ ಯಾಕೆ ಮನೆಗೆ ಬಂದಿಲ್ಲ ಅಂತ. ಇವಳು ಹೇಗಾದರೂ ಮಾಡಿ ಆ ಫ್ಯಾಕ್ಟ್ರಿ ಹತ್ರ ಇರೋದು ಹೇಳೋದು ಬೇಡ ಅಂದ್ಕೊಳ್ಳೋ ಅಷ್ಟರಲ್ಲಿ ಇವ್ರು ಮಾಡ್ತಾ ಇರೋ ಸೌಂಡು, ಹಿಂದೆಗಡೆ ಅವ್ರ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಾ ಇರೋ ಮಾತುಗಳಿಗೆ ಅವನಿಗೆ ಗೊತ್ತಾಗ್ಬಿಡುತ್ತೆ ಇವ್ರು ಆ ಫ್ಯಾಕ್ಟ್ರಿಲೇ ಇದ್ದಾರೆ ಅಂತ. ಸರಿಯಾಗಿ ಭಯಕ್ಕೆ ಶುರು ಮಾಡ್ತಾನೆ. ನಿಮಗೆ ತಲೆ ಕೆಟ್ಟಿದೆಯಾ, ಅಲ್ಲಿ ದೆವ್ವಗಳಿದೆ ಅಂತ ಮಾತಾಡ್ತಾರೆ, ನೀವು ಯಾಕೆ ಇಷ್ಟೊತ್ತರ ಅಲ್ಲಿ ಹೋಗಿದ್ದೀರಾ ಅಂತ ಮಾತಾಡ್ತಾ ಇರ್ತಾರೆ. ಅವ್ನು ಬೈತಾ ಇರೋದಕ್ಕೆ ಕೀಕಿ ಅವಾಯ್ಡ್ ಮಾಡೋಕ್ಕಾಗ್ತಿರೋದಿಲ್ಲ. ಅಣ್ಣ ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಇಲ್ಲ ಅಂತ ಹೇಳಿ ಹಾಗೋ ಹೀಗೋ ಮಾಡಿ ಕಟ್ ಮಾಡಿಬಿಡ್ತಾಳೆ. ಇನ್ನು ಆ ಡೋರ್ನ ಸೆಪ್ಪ ಎಷ್ಟು ಸರಿ ಹೊಡೆದ್ರೂ ಓಪನ್ ಆಗೋದಿಲ್ಲ. ಇನ್ನು ಪುತ್ರಿ ಒಂದೇ ಸರಿಗೆ ಓಪನ್ ಮಾಡ್ತಾಳೆ. ಇದನ್ನು ಕೀಕಿ ಆಡಿಕೊಂಡು ಆ ಒಂದು ರೂಮ್ ಒಳಗಡೆ 3 ಜನನೂ ಹೋಗ್ತಾರೆ. ಇನ್ನು ಆ ರೂಮ್ ಒಳಗಡೆ ಇವ್ರು ಇಷ್ಟು ಜನನೂ ಒಂದು ಆಫೀಸ್ಗೆ ಹೋಗ್ತಾರೆ. ಆ ಒಂದು ಆಫೀಸ್ ಒಳಗಡೆ ಇವ್ರಿಗೆ ಈ ಫೋಟೋ ಕಾಣಿಸುತ್ತೆ. ಈ ಫೋಟೋದಲ್ಲಿ ಆ ಒಂದು ವಿಲೇಜ್ನ ಚೀಫ್ ಇರ್ತಾರೆ. ಈ ಕಾರ್ಸೋನ ಫ್ಯಾಕ್ಟ್ರಿಗೂ ವಿಲೇಜ್ ಚೀಫ್ಗೂ ಏನು ಸಂಬಂಧ ಅಂತ ಇವರಿಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ. ಇದೇ ಸಮಯದಲ್ಲಿ ಕೀಕಿ ಆ ಎಲ್ಲ ಫೋಟೋಗಳನ್ನು ಕೂಡ ಅವಳು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇರ್ತಾಳೆ. ಆ ಒಂದು ಕೊಡ್ಲಿಯಿಂದ ಬಾಕ್ಲನ್ನು ಹೊಡೆದಿರ್ತಾರಲ್ವ, ಆ ಕೊಡ್ಲಿ ಆ ಬಾಕ್ಲಲ್ಲೇ ಬಿಟ್ಟಿರ್ತಾರೆ. ಸೆಪ ಸೇಫ್ಟಿಗೆ ಬೇಕಾಗುತ್ತೆ ಅಂತ ಅದನ್ನು ತರಕ್ಕೆ ಆಚೆ ಬರ್ತಾನೆ. ಅದೇ ಟೈಮಲ್ಲಿ ಅವನ ಹಿಂದೆಗಡೆ ಏನೋ ಒಂದು ಸೌಂಡ್ ಆಗುತ್ತೆ. ಏನು ಸೌಂಡು ಅಂತ ಅಲ್ಲೋಗಿ ನೋಡಿದ್ರೆ ಅಲ್ಲಿ ಬೇಸ್ಮೆಂಟ್ಗೆ ಹೋಗೋದಕ್ಕೆ ದಾರಿ ಇರುತ್ತೆ. ಇದನ್ನು ನೋಡ್ಬಿಟ್ಟು ಅವನು ಸೀದಾ ಈ ಹುಡುಗಿರ ಹತ್ರ ಬರ್ತಾ ಇರ್ತಾನೆ. ಈ ಕಡೆ ಕೀಕಿ ಮತ್ತು ಪುತ್ರಿ ಇವರು ಇನ್ನೂ ಏನನ್ನೋ ಹುಡುಕ್ತಾ ಬೇರೆ ಬೇರೆ ರೂಮ್ಗೆ ಹೋಗ್ತಾ ಇರ್ತಾರೆ. ಆವಾಗ ಅಲ್ಲಿ ಮಿಸ್ ಆಗಿರ್ತಾರಲ್ಲ ಹುಡುಗಿರು, ಆ ಮಿಸ್ಸಿಂಗ್ ಪೋಸ್ಟರ್ಗಳೆಲ್ಲ ಇವ್ರ ಕೈಗೆ ಪುತ್ರಿ ಇದನ್ನು ತೋರ್ಸೋಕ್ಕೆ ಕೀಕಿ ಹತ್ರ ಬರ್ತಾರವಾಗ ನೀವು ನೋಡ್ಬೋದು ಕೀಕಿ ಪಕ್ಕದಲ್ಲೇ ಯಾವುದೋ 1-2 ಆತ್ಮಗಳಿರುತ್ತೆ. ಆದರೆ ಅವಳು ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಸರಿ ಅಂತ ಅವಳು ಕೀಕಿ ಹತ್ರ ಬಂದಾಗ ಕೀಕಿ ಅವಳಿಗೊಂದು ಫೋಟೋನ ತೋರಿಸ್ತಾಳೆ. ಆ ಫೋಟೋದಲ್ಲಿ ಈ ಒಂದು ಚಿಮನಿ ಇದೆಯಲ್ಲ, ಕಾರ್ಸೋನ ಫ್ಯಾಕ್ಟ್ರಿ, ಈ ಫ್ಯಾಕ್ಟ್ರಿ ಮುಂದೆಗಡೆನೆ ಯಾವುದೋ ಒಂದು ಬಂಗ್ಲೆ ಇರುತ್ತೆ. ಆ ಬಂಗ್ಲೆ ಮುಂದೆ ಒಂದು ಕಪಲ್ ಫೋಟೋನ ಇಟ್ಸ್ಕೊಂಡಿರ್ತಾರೆ. ಅಂದರೆ ಈ ಒಂದು ಕಾರ್ಸೋನ ಫ್ಯಾಕ್ಟ್ರಿ ಆಸುಪಾಸಲ್ಲೇ ಯಾವುದೋ ಒಂದು ಮನೆ ಇದೆ ಅನ್ನೋದು ಕೂಡ ಇವ್ರಿಗೆ ಗೊತ್ತಾಗುತ್ತೆ. ಅಷ್ಟರಲ್ಲೇ ಸೆಪ ಬಂದು ನಿಮಗೇನು ತೋರಿಸ್ಬೇಕು ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ. ಈಗ ಇವ್ರು 3 ಜನನೂ ಆ ಬೇಸ್ಮೆಂಟ್ಗೆ ಹೋಗ್ತಾರೆ. ಹೋಗಬೇಕಾ ಬೇಡವಾ ಅನ್ನೋ ಡೌಟಲ್ಲಿ ಇಬ್ಬರು ಇದ್ದರೆ ಈ ಪುತ್ರಿ ಅಂತೂ ಇಲ್ಲ ಹೋಗಲೇಬೇಕು ಅಂತ ಹೋಗ್ತಾರೆ. ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಸುತ್ತಲೂ ಕೂಡ ಬೆಳಕು, ಅಂದರೆ ಕ್ಯಾಂಡಲ್, ದೀಪ ಎಲ್ಲನೂ ಹಚ್ಚಿ ಇಲ್ಲಿ ಯಾರೋ ಏನೋ ಪೂಜೆನ ಮಾಡಿದ್ದಾರೆ ಅನ್ನೋ ಥರ ನಮ್ಗನ್ಸುತ್ತೆ. ಅಲ್ಲೇ ತುಂಬಾ ದುಡ್ಡಿರುತ್ತೆ. ಆ ದುಡ್ಡನ್ನು ನೋಡಿ ಇವ್ರಿಗೆ ಅರ್ಥ ಆಗೋಗುತ್ತೆ ಇಲ್ಲಿ ಯಾರೋ ತುಯಲ್ನ ಆಹ್ವಾನ ಮಾಡಿದ್ದಾರೆ ಅಂತ. ಇಲ್ಲಿ ತುಯಲ್ ಅಂದರೆ ಇಂಡೋನೇಷ್ಯನ್ನ ಕಲ್ಚರ್ ಪ್ರಕಾರ ಅದು ಒಂದು ಪ್ರೇತಾತ್ಮ. ಆ ಪ್ರೇತಾತ್ಮನ ಇವ್ರ ಹತೋಟಿಯಲ್ಲಿ ಅಂದರೆ ವಶೀಕರಣ ಮಾಡಿಕೊಂಡು ಈ ದುಡ್ಡನ್ನು ಬೇರೆಯವ್ರ ಮನೆಯಿಂದ ಕಳ್ತನ ಮಾಡಿ ಇಟ್ಕೊತಾ ಇರ್ತಾರೆ. ಅದೇ ತುಯುಲ್. ಅಂದರೆ ಈ ಊರಿನಲ್ಲಿ ತುಯುಲ್ ಇರೋದು ಕನ್ಫರ್ಮ್. ಊರಲ್ಲೆಲ್ಲ ಕಳ್ತನ ಆಗ್ತಾ ಇರೋದು ಆ ತುಯುಲಿಂದನೇ. ಯಾರೋ ಆ ತುಯುಲ್ನ ವಶೀಕರಣ ಮಾಡ್ಕೊಂಡಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಅಷ್ಟರಲ್ಲೇ ಕೀಕಿ ಕೈಗೆ ಕೆಲವೊಂದು ಫೋಟೋಸ್ಗಳು ಸಿಗುತ್ತೆ. ಈ ಹಿಂದೆ ಊರಲ್ಲಿ ಯಾರೆಲ್ಲ ಮಿಸ್ ಆಗಿದಾರಲ್ವ ಅದೇ ಹೆಣ್ಮಕ್ಳು ಫೋಟೋಸ್ ಇದು. ವಿಚಿತ್ರ ಏನಪ್ಪ ಅಂದರೆ ಆ ಫೋಟೋಸಲ್ಲಿ ಪುತ್ರಿ ಅವ್ರ ತಾಯಿ ಫೋಟೋ ಕೂಡ ಇರುತ್ತೆ. ಅಲ್ಲಿಗೆ ಕನ್ಫರ್ಮ್ ಪುತ್ರಿ ಅವ್ರ ತಾಯಿ ಇಲ್ಲೇ ಎಲ್ಲೋ ಇದ್ದಾರೆ, ಯಾರೋ ಬೇಕು ಅಂತಲೇ ಅವ್ರ ತಾಯಿನ ಟ್ರ್ಯಾಪ್ ಮಾಡಿದ್ದಾರೆ ಅಂತ. ಈ ಥರ ಮಾತಾಡ್ತಾರೋ ಅಷ್ಟರಲ್ಲೇ ಅವ್ರ ಹಿಂದೆಗಡೆ ಏನೋ ಸೌಂಡ್ ಆಗುತ್ತೆ. ಆವಾಗ ನಡೆಯೋ ದೃಶ್ಯ ಇದು. ಆ ಮಿಸ್ ಆಗಿರೋ ಹುಡುಗಿರ ಆತ್ಮಗಳೆಲ್ಲ ಕೂಡ ಒಂದು ಆತ್ಮ ಅಂತೂ ಪುತ್ರಿನ ಹಿಡ್ಕೊಂಡೇ ಬಿಟ್ಟಿರುತ್ತೆ. ಆದರೆ ಅಷ್ಟರಲ್ಲಿ ಪಾಪ ಇವರಿಬ್ಬರು ಹೋಗಿ ಅವಳನ್ನ ಎಳೆದು ಹಾಗೋ ಹೀಗೋ ಮಾಡಿ ಕಾಪಾಡ್ತಾರೆ. ಇಷ್ಟಾದ್ಮೇಲಂತೂ ಸೆಪ ಫುಲ್ಲು ರೈಸ್ ಆಗಿಬಿಡ್ತಾನೆ. ನನ್ನ ಮಾತು ಕೇಳಿ ಮೊದಲು ಇಲ್ಲಿಂದ ಹೋಗೋಣ ಬನ್ನಿ ಅಂತ. ಆದರೆ ಪುತ್ರಿ ಇಲ್ಲ, ನಾನು ಬರೋದಿಲ್ಲ, ನನ್ನ ತಾಯಿನೂ ಕೂಡ ಈ ಥರನೇ ಆಗೋ ಸ್ಥಿತಿಲಿರ್ತಾರೆ, ನಾನು ಹೇಗಾದರೂ ಮಾಡಿ ಅವ್ರನ್ನ ಕಾಪಾಡಲೇಬೇಕು ಅಂತ ಹೇಳ್ತಿರ್ತಾರೆ. ಅದೇ ಟೈಮಲ್ಲಿ ಸೆಪ ನಿಮಗೆಲ್ಲ ತಲೆ ಕೆಟ್ಟಿದೆ, ನಾವು ಊರಿನ ಜನದ್ದು ಹೆಲ್ಪ್ ತಗೊಳ್ಳೋಣ, ಇಲ್ಲಿ ತುಯುಲ್ನ ಆತ್ಮ ಕೂಡ ಆಹ್ವಾನ ಆಗಿದೆ. ಅದೇ ಟೈಮಲ್ಲಿ ನಮಗೆ ಗೊತ್ತು ಕುಂತಲಿನಕ್ ಅನ್ನೋ ಆತ್ಮ ಕೂಡ ಇಲ್ಲಿ ಆ್ಯಕ್ಟಿವ್ ಆಗಿದೆ. ನಾವು ಯಾರ ಕೆಲಸ ಹಾಕ್ಕೊಂಡ್ರು ನಾವೇ ಬದುಕಿರೋದಿಲ್ಲ. ಇದೇ ಥರದೊಂದು ಸಿಚುವೇಷನಲ್ಲಿ ನಾನು ಈ ಮುಂಚೆ ಕೂಡ ಇದ್ದೆ. ನನ್ನ ಬೆಸ್ಟ್ ಫ್ರೆಂಡ್ ಡೆನ್ನನ್ನು ಕೂಡ ನಾನು ಕಳ್ಕೊಂಬಿಟ್ಟಿದ್ದೀನಿ. ಈಗ ನಾನು ಮತ್ತೆ ನಿಮ್ಮಲ್ಲಿ ಯಾರನ್ನೂ ಕರ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ಬನ್ನಿ ಮೊದಲು ಇಲ್ಲಿಂದ ಹೋಗೋಣ ಅಂತ. ಡೆನ್ ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಪಮಾಲಿ ಪಾರ್ಟ್ 1 ಡುಸುನ್ ಪಚಂಗ್ ಮೂವಿಲಿ
ನೋಡಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಅಕಸ್ಮಾತ್ ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡೋದನ್ನು ಮರಿಬೇಡಿ. ಇನ್ನು ಇವರು ಎಷ್ಟೇ ಹೇಳಿದ್ರು ಕೇಳೋದಿಲ್ಲ. ಯಾವಾಗ ಪುತ್ರಿ ಹೋಗೋದಿಲ್ವೋ ಕೀಕಿ ಕೂಡ ಇಲ್ಲ, ನಾನು ಇವಳೊಬ್ಬಳನ್ನೇ ಬಿಟ್ಟು ಬರಲ್ಲ ಅಂತ ಹೇಳ್ತಾಳೆ. ಆದರೆ ಸೆಪ್ಪ, ನೀವೇನಾದರೂ ಮಾಡ್ಕೊಳ್ಳಿ, ನಾನಂತೂ ಹೋಗ್ತೀನಿ, ನಾನು ಹೋಗಿ ಊರಿನ ಜನದ ಹೆಲ್ಪ್ ತೊಗೊಂಡು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾನೆ. ಹೇಳಿ ಅಲ್ಲಿಂದ ಓಡ್ತಾನೆ. ಈಗ ಪಾಪ ಕೀಕಿ ಮತ್ತು ಪುತ್ರಿ ಇವರಿಬ್ಬರೇ ಪುತ್ರಿ ಅವ್ರ ತಾಯಿನ ಹುಡ್ಕೊಂಡು ಓಡ್ತಾರೆ. ಈ ಹಿಂದೆ ಆ ಆಫೀಸ್ನಲ್ಲಿ ಇವ್ರಿಗೊಂದು ಫೋಟೋ ಸಿಕ್ಕಿತ್ತಲ್ವ, ಆ ಫೋಟೋ ಇಲ್ಲೇ ಎಲ್ಲೋ ಆ ಫ್ಯಾಕ್ಟ್ರಿ ಆಸುಪಾಸಲ್ಲೇ ಇದೆ ಅಂತ ಇವ್ರಿಗೆ ಗೊತ್ತಾಗಿರುತ್ತಲ್ವ. ಸೀದಾ ಅವರು ಹಾಗೋ ಹೀಗೋ ಮಾಡಿ ಆ ಕಾಡಲ್ಲಿ ಆ ಮನೆ ಹತ್ರ ಬರ್ತಾರೆ. ಆ ಮನೆ ಹತ್ರ ಬಂದು ಓ ಇದೇ ಇರಬೇಕು ಆ ಮನೆ ಅಂತ ಅನ್ಕೋತಾ ಇರ್ತಾರೆ. ಅಷ್ಟರಲ್ಲೇ ಈ ಕಡೆ ಸೆಪ ಕೂಡ ಊರಿಗೆ ವಾಪಸ್ ಬರ್ತಾ ಇರ್ತಾನೆ. ಆದರೆ ಮಧ್ಯದಲ್ಲಿ ಪೋಪ ಹಿಂದೆಯಿಂದ ಹೋಗಿ ಸೆಪಾಗೆ ಸರಿಯಾಗಿ ಹೊಡೆದು ಮೂಚೆ ತಪ್ಪಿಸ್ತಾನೆ. ಆವಾಗ ನಾವಿಲ್ಲಿ ನೋಡ್ಬೋದು ಆ ವಿಲೇಜ್ ಚೀಫ್ ಮತ್ತು ಪೋಪ ಕೂಡ ಇಲ್ಲೇ ಇದ್ದಾರೆ. ಇನ್ನು ಈ ಕಡೆ ಕೀಕಿ ಮತ್ತು ಪುತ್ರಿ ಧೈರ್ಯ ಮಾಡಿ ಆ ಮನೆ ಒಳಗಡೆ ಬರ್ತಾರೆ. ವಿಚಿತ್ರ ಏನಪ್ಪ ಅಂದರೆ ಆ ಮನೆ ಮಧ್ಯದಲ್ಲಿ ದೊಡ್ಡದಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಯೂಶಲಿ ಯಾವುದೇ ಮನೆ ಮುಂದೆಗಡೆ ಕೂಡ ಅಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇರೋದಿಲ್ಲ. ಇನ್ಫ್ಯಾಕ್ಟ್ ಇದು ಮನೆ ಒಳಗಡೆನೇ ಇದೆ ಅಂತ ಅಂದ್ಕೊಂಡು ಇಬ್ಬರು ಕೂಡ ಡಿವೈಡ್ ಆಗಿ ಬೇರೆ ಬೇರೆ ಕಡೆ ನೋಡ್ತಾ ಬರ್ತಾರೆ. ಈ ಕಡೆ ಪುತ್ರಿ ಅಲ್ಲೇ ಇರೋ ರೂಮ್ಗಳನ್ನ ಓಪನ್ ಮಾಡ್ತಾ ಯಾವುದಾದ್ರೂ ರೂಮ್ ಓಪನ್ ಆಗುತ್ತಾ ಅಂತ ನೋಡ್ತಿರ್ತಾಳೆ. ಅದೇ ಟೈಮ್ಗೆ ಕೀಕಿ ಅಲ್ಲೇ ಒಂದು ಡೈನಿಂಗ್ ಹಾಲ್ ಹತ್ರ ಬರ್ತಾಳೆ. ಅಲ್ಲಿ ಒಂದು ಆಟ ಸಾಮಾನು ಇರುತ್ತೆ. ಇದನ್ನು ನಾವು ಈ ಮೂವಿ ಸ್ಟಾರ್ಟಿಂಗಲ್ಲಿ ಕೂಡ ನೋಡಿದ್ವಿ. ಈಗ ಅದನ್ನು ಕೀಕಿ ಆನ್ ಮಾಡ್ತಾಳೆ. ಆನ್ ಮಾಡಿ ಅದನ್ನು ಫೋಟೋ ತಗೊಳ್ಳೋಣ ಅಂತ ಹೋಗ್ತಾ ಇರ್ತಾಳೆ. ಆವಾಗ ಅವಳ ಫೋಟೋಗೆ ಕ್ಯಾಪ್ಚರ್ ಆಗಿದ್ದು ಇದು. ಅವಳ ಫೋಟೋ ಹೊಡಿತಾ ಆ ಆತ್ಮ ಅವಳ ಹತ್ರನೇ ಬರ್ತಾ ಇರುತ್ತೆ. ಇನ್ನೇನು ಅವಳಿಗೆ ತುಂಬ ಹತ್ರ ಬಂತು ಅನ್ನೋಷ್ಟರಲ್ಲಿ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಅಷ್ಟರಲ್ಲೇ ಪುತ್ರಿ ಅಲ್ಲಿಗೆ ಬರ್ತಾಳೆ. ಪುತ್ರಿ ಅವಳನ್ನ ಕರ್ಕೊಂಡು ಅಲ್ಲಿಂದ ಇಬ್ಬರು ಕೂಡ ಆಚೆ ಬರ್ತಾರೆ. ಇನ್ನು ಬೇರೆ ಬೇರೆ ರೂಮಲ್ಲಿ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ರೂಮ್ ತುಂಬ ದುಡ್ಡು ಹಣಕಾಸು ಇರೋದನ್ನು ನಾವು ನೋಡ್ತೀವಿ. ಅದೇ ರೂಮಲ್ಲೇ ಆ ಊರಿನ ಚೀಫ್ ಫೋಟೋ ಕೂಡ ಇರುತ್ತೆ. ಇವ್ರಿಗೆ ಇಲ್ಲಿ ಗೊತ್ತಾಗೋಗುತ್ತೆ ಇದಕ್ಕೆಲ್ಲ ಕಾರಣ ಚೀಫ್ ಅಂತಾನೆ. ಇನ್ಫ್ಯಾಕ್ಟ್ ಅಲ್ಲಿ ಚೀಫ್ನ ಹೆಂಡತಿಯ ಫೋಟೋ ಕೂಡ ಇರುತ್ತೆ. ಅದು ಬೇರೆ ಯಾರೂ ಅಲ್ಲ, ನಮಗೆ ಈ ಮೂವಿ ಸ್ಟಾರ್ಟಿಂಗಲ್ಲಿ ಒಂದು ಮಹಿಳೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ಲು, ಅವಳಿಗೆ ಮಿಂಚು ಹೊಡೆದು ಅವಳು ಸತ್ತೋಗಿರ್ತಾಳಲ್ವ, ಅದೇ ಮಹಿಳೆನೇ. ಇನ್ನು ಈ ಕಡೆ ಆ ವಿಲೇಜ್ ಚೀಫ್ ಮತ್ತು ಪೋಪ, ಅಜ್ಜಿ ಮತ್ತು ಸೆಪ ಇವರಿಬ್ಬರೂ ಕೂಡ ಒಂದು ಗೋಡೌನಲ್ಲಿ ಕಟ್ಟಾಕ್ಬಿಟ್ಟು ಪೋಪನ್ಗೆ ಇವನ್ನ ನೋಡ್ಕೋ ಅಂತ ಹೇಳಿಬಿಟ್ಟು ಈ ಕಡೆ ಬರ್ತಾನೆ. ಇನ್ನು ಈ ಕಡೆ ಇವ್ರಿಗೆ ಆ ತುಯುಲ್ನ ಆಹ್ವಾನ ಮಾಡ್ಕೊಂಡಿರೋ ಬುಕ್ ಸಿಗುತ್ತೆ. ಅಂದರೆ ಇಲ್ಲಿ ಇನ್ನೊಂದು ಸರಿ ಕನ್ಫರ್ಮ್ ಆಯಿತು ಇವರು ತುಯುಲ್ನ ಯಾರೋ ಆಹ್ವಾನ ಮಾಡಿದ್ದಾರೆ ಅಂತ. ಆ ಒಂದು ಬುಕ್ನಲ್ಲಿ ಇವ್ರಿಗೆ 2-3 ವಿಷಯ ಅರ್ಥ ಆಗುತ್ತೆ. ಮೊದಲನೇದು, ಎಲ್ಲಿ ಕನ್ನಡಿ ಇರುತ್ತೋ ಅಲ್ಲಿ ತುಯುಲ್ ಬರೋದಿಲ್ಲ, ಅಂದರೆ ತುಯುಲ್ ಕನ್ನಡಿಗೆ ಎದುರ್ಕೊಳ್ಳುತ್ತೆ. ಎರಡನೇದು, ಎಲ್ಲಿವರೆಗೂ ಆ ತುಯುಲ್ ಆತ್ಮ ಮಾಸ್ಟರ್ ಬದುಕಿರ್ತಾನೋ ಅಲ್ಲಿವರೆಗೂ ತುಯುಲ್ನ ನಾಶ ಮಾಡೋಕ್ಕಾಗೋದಿಲ್ಲ, ಅಂದರೆ ತುಯುಲ್ನ ಮಾಸ್ಟರ್ ನಾಶ ಆದರೆ ತುಯುಲ್ ಕೂಡ ನಾಶ ಆಗುತ್ತೆ ಅಂತ. ಇನ್ನೊಂದು ಮೂರನೇದು ಭೀಕರವಾದದ್ದು, ಅದೇನು ಅಂದರೆ ತುಯುಲ್ಗೆ ಆಹಾರ ಬೇಕಲ್ಲ, ಆ ಆಹಾರಕ್ಕೋಸ್ಕರ ಯಾವುದಾದ್ರೂ ಒಂದು ಮಹಿಳೆ ಬೇಕೇ ಬೇಕು. ಆ ಮಹಿಳೆಯ ಎದೆ ಭಾಗದಿಂದ ಆ ತುಯುಲ್ ರಕ್ತ ಕುಡಿತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಊರಲ್ಲಿ ಇರ್ತಕ್ಕಂತಹ ಮಹಿಳೆಯರುಗಳನ್ನ ಕಿಡ್ನ್ಯಾಪ್ ಮಾಡ್ಕೊಂಬಂದು ಆ ಒಂದು ಊರಿನ ಚೀಫ್ ಈ ತುಯುಲ್ಗೆ ಆಹಾರವಾಗಿ ಇಟ್ಟಿರ್ತಾನೆ. ಈಗ ಪಾಪ ಸಿಕ್ಕಾಕೊಂಡಿರೋದು ಈ ಪುತ್ರಿಯ ತಾಯಿ. ಇನ್ನು ಇವರಿಬ್ಬರು ಇನ್ನೂ ಬೇರೆ ಬೇರೆ ರೂಮಲ್ಲಿ ಏನೇನಿದೆಯೋ ನೋಡೋಣ ಅಂತ ಬರ್ತಾ ಇರಬೇಕಾದ್ರೆ ಒಂದು ರೂಮಿಂದ ಏನೋ ಶಬ್ದ ಆಗುತ್ತೆ. ಹತ್ರ ಹೋಗಿ ನೋಡಿದ್ರೆ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಲ್ಲ, ಒಂದು ಮಹಿಳೆ ಒಂದು ಮಾಡಿ ಮೇಲೆ ಒಂದು ರೂಮಲ್ಲಿ ಇರ್ತಾಳಲ್ಲ, ಅದೇ ರೂಮ್ಗೆ ಹೋಗೋಕ್ಕೆ ದಾರಿ ಇರುತ್ತೆ. ಪುತ್ರಿ ನಾನು ಹೋಗ್ತೀನಿ ಮೇಲೆ ಅಂತಾಳೆ. ಕೀಕಿ ನಾನು ಬರೋದಿಲ್ಲ, ನೀನು ಹೋಗು, ನಾನು ಇಲ್ಲೇ ನಿಂತಿರ್ತೀನಿ ಅಂತ ಹೇಳ್ತಾಳೆ. ಪುತ್ರಿ ನಿಧಾನವಾಗಿ ಮೆಟ್ಲನ್ನ ಹತ್ಕೊಂಡು ಮೇಲ್ಗಡೆ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲೇ ಈ ಕಡೆ ಕೀಕಿ ಕಣ್ಣಿಗೆ ಸೆಪ ಒಳಗಡೆ ಬಂದಂಗೆ ಅನಿಸುತ್ತೆ. ಸೆಪ ಎಲ್ಲಿ ಹೋಗ್ತಾ ಇದೆಯಾ, ನಿಂತ್ಕೊ ಅಂತ ಅವಳು ಸೆಪನ್ನ ಹಿಂಬಾಲಿಸ್ಕೊಂಡು ಹೋಗ್ತಾಳೆ. ಇನ್ನು ಈ ಒಂದು ರೂಮ್ ಒಳಗಡೆ ಪುತ್ರಿ ಬರ್ತಾಳೆ. ಪುತ್ರಿ ಒಳಗಡೆ ನೋಡಿದ್ರೆ ಅಲ್ಲಿ ಅವಳ ತಾಯಿ ಇರ್ತಾಳೆ. ಇದನ್ನು ನೋಡಿ ಅವಳಿಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಭಯ ಕೂಡ ಆಗುತ್ತೆ. ಯಾಕೆಂದರೆ ಅವ್ರ ತಾಯಿ ಅಂತಹ ಒಂದು ಸ್ಥಿತಿಲಿರ್ತಾಳೆ. ಆಗೋ ಹೀಗೋ ಮಾಡಿ ಅವ್ರ ತಾಯಿ ಕಟ್ಟಿರ್ತಕ್ಕಂಥ ಬಟ್ಟೆಗಳನ್ನು ಮತ್ತು ಕೈ ಕಟ್ಟಿರ್ತಾರಲ್ಲ ಅದನ್ನೆಲ್ಲ ಬಿಚ್ಚಿ ತಪ್ಪಿಸ್ಕೊಂಡು ಬರ್ತಾ ಇರ್ತಾರೆ. ಆವಾಗ ಅವ್ರ ಅಮ್ಮ ಹೇಳ್ತಾಳೆ, ಇಲ್ಲಿ ತುಯುಲಿದೆ, ನೀನು ಬರಬಾರ್ದಾಗಿತ್ತು, ಆ ತುಯುಲ್ ನನ್ನ ಎದೆ ಭಾಗದಿಂದ ರಕ್ತನ ಕುಡಿತಾ ಇದೆ, ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ, ಆದರೆ ನೀನಂತೂ ಇಲ್ಲಿ ಬರಲೇಬಾರ್ದಾಗಿತ್ತು, ಯಾಕೆ ಬಂದೆ ಅಂತ ಬೈತಾ ಇರ್ತಾಳೆ.
ಇನ್ನು ಆ ವಿಲೇಜ್ ಚೀಫ್ ಈ ಒಂದು ಹುಡುಗಿರನ್ನ ಹುಡ್ಕೊಂಡು ಬರ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಕಿಕ್ಕಿ ಅವ್ರ ಅಣ್ಣ ನುರ್ಡಿನ್ ಕೂಡ ಇವ್ರನ್ನ ಹುಡ್ಕೊಂಡು ಬಂದ್ಬಿಟ್ಟಿರ್ತಾನೆ. ಈ ಹಿಂದೆ ಅವನು ಕಾಲ್ ಮಾಡಿದ್ದ ಗೊತ್ತಾ, ಆವಾಗ ಇವರು ಆ ಕಾರ್ಸೋನಾ ಫ್ಯಾಕ್ಟ್ರಿ ಹತ್ರ ಇದ್ದಾರೆ ಅಂತ ಗೊತ್ತಾಗಿರುತ್ತಲ್ವಾ. ಸೊ ಹಾಗಾಗಿ ಅವ್ರ ತಂಗಿನ ಮತ್ತು ಪುತ್ರಿನ ಹುಡ್ಕೊಂಡು ಬಂದಿರ್ತಾನೆ. ಈಗ ವಿಲೇಜ್ ಚೀಫ್ನ ನೋಡಿ, ಓ ವಿಲೇಜ್ ಚೀಫ್ ನೀವು ಸಿಕ್ಕಿದ್ರಾ, ಸದ್ಯ ನಾನೆಲ್ಲಿ ಆ ಕುಂತಲಿನ ಮಹಿಳೆಗೆ ಬಲಿಯಾಗ್ಬಿಡ್ತೀನೋ ಅಂತ ಅಂದ್ಕೊಂಡಿದ್ದೆ, ನೋಡಿದ್ರೆ ನೀವಾದರೂ ಸಿಕ್ಕಿದ್ರಲ್ಲ. ಹೌದು, ನೀವೇನು ಮಾಡ್ತಾಯಿದ್ದೀರಾ ಇಲ್ಲಿ ಅಂತ ಕೇಳ್ತಾನೆ. ಆವಾಗ ವಿಲೇಜ್ ಚೀಫ್ ನಗ್ತಾ ಇರ್ತಾನೆ. ಅಷ್ಟರಲ್ಲಿ ನುಡಿನೇ, ಓಹೋ ಯಾರಾದರೂ ಜನ ಬಂದ್ಬಿಟ್ಟಾರು ಅಂತ ಇಲ್ಲಿ ನೋಡೋಕೆ ಬಂದಿರ್ತೀರೇನೋ ಅಲ್ವಾ ಅಂತ ಹೇಳ್ತಾನೆ. ಆವಾಗ ಅವನು ಹೌದು ಹೌದು ಅಂತ ನಗ್ತಾನೆ. ಸರಿ ಬನ್ನಿ, ಇಲ್ಲಿ ನನ್ನ ತಂಗಿ ಬಂದಿದ್ದಾರೆ, ಅವ್ರನ್ನ ಹುಡ್ಕೋಣ ಅಂತಾನೆ. ಆವಾಗ ವಿಲೇಜ್ ಚೀಫ್ ನೀನು ಮುಂದೆ ನಡಿ ಅಂತ ಮುಂದೆಗಡೆ ಬಿಟ್ಟು ಹಿಂದೆಗಡೆಯಿಂದ ಕೊಡ್ಲಿ ಹಾಕಿ ಅವನನ್ನು ಕೂಡ ಸಾಯಿಸ್ಬಿಡ್ತಾನೆ. ಇನ್ನು ಈ ಕಡೆ ಕೀಕಿ ಸೆಪ್ಪನ್ನು ನೋಡಿ ಅವನ್ನೇ ಹಿಂಬಾಲಿಸ್ಕೊಂಡು ಬರ್ತಾ ಇರ್ತಾಳಲ್ವ. ಆ ಒಂದು ಸೆಪ ಯಾವುದೋ ಒಂದು ರೂಮ್ ಒಳಗಡೆ ಹೋಗ್ತಾನೆ. ಸೆಪ ಅಂತ ಆ ಕೀಕಿ ಹುಡ್ಕೊಂಡು ಬಂದು ನೋಡಿದ್ರೆ ಅಲ್ಲಿ ಸೆಪ ಇರೋದಿಲ್ಲ. ಇನ್ನೇನು ಅವಳು ಆಚೆಗಡೆ ಬರಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿ ಆ ರೂಮ್ ತುಂಬ ಕನ್ನಡಿ ಇರೋದನ್ನು ಇವಳು ನೋಡ್ತಾಳೆ. ಅಂದರೆ ಇಲ್ಲಿ ತುಯಿಲ್ ಬರೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಆ ಮನೆಯ ಕನ್ನಡಿನ ಎಲ್ಲ ಕೂಡ ಇದೇ ರೂಮಲ್ಲೇ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಒಂದು ಕನ್ನಡಿ ಹಿಂದೆ ಒಂದು ರಿಫ್ಲೆಕ್ಷನ್ ಕಾಣಿಸುತ್ತೆ. ಅದು ಅವಳದೇ ರಿಫ್ಲೆಕ್ಷನ್ ಆಗಿರುತ್ತೆ, ಆದರೆ ಭಯಾನಕ ರೀತಿಯ ರಿಫ್ಲೆಕ್ಷನ್. ಇದನ್ನು ನೋಡಿ ಅವಳು ಇನ್ನೇನು ಓಡಬೇಕು ಅನ್ನೋ ಅಷ್ಟರಲ್ಲಿ ಆ ಒಂದು ಕನ್ನಡಿಯ ಹಿಂದೆಯಿಂದನೇ ಯಾವುದೋ ಒಂದು ಕೈ ಬಂದು ಅವಳನ್ನ ಜೋರಾಗಿ ಒಡೆದು ಅಲ್ಲೇ ಸಾಯಿಸ್ಬಿಡುತ್ತೆ. ಆವಾಗ ನಾವು ನೋಡ್ಬೋದು ಅಲ್ಲಿರೋದು ಕುಂತಲಿನ ಕಾತ್ಮ. ಈ ಶಬ್ದನ ಕೇಳಿಸ್ಕೊಂಡು ಪುತ್ರಿ ಮತ್ತು ಅವ್ರ ತಾಯಿ ಕೂಡ ರೂಮಿಗೆ ಬರ್ತಾರೆ. ಆದರೆ ಪಾಪ ಅವ್ರು ಬರೋಷ್ಟರಲ್ಲಿ ಕೀಕಿ ಅಲ್ಲೇ ಸತ್ತೋಗ್ಬಿಟ್ಟಿರ್ತಾಳೆ. ಇನ್ನು ಹೇಗೋ ಮಾಡಿ ಆ ಪೋಪನ್ ಕಣ್ ತಪ್ಪಿಸಿ ಈ ಕಡೆ ಅಜ್ಜಿ ಮತ್ತು ಸೆಪ ಇವರಿಬ್ಬರು ಕೂಡ ಡಿವೈಡ್ ಆಗಿಬಿಡ್ತಾರೆ. ಅಂದರೆ ಆ ಒಂದು ಗೋಡನ್ ಒಳಗಡೆನೇ ಇರ್ತಾರೆ, ಬಟ್ ಆ ಪೋಪನ್ ಕಣ್ ತಪ್ಪಿಸಿ ಬೇರೆ ಬೇರೆ ಕಡೆ ಹಚ್ಕೊಂಡಿರ್ತಾರೆ. ಇನ್ನು ಆ ಮನೆ ಆಚೆಗಡೆಗೆ ಈ ಪುತ್ರಿ ಮತ್ತು ಅವ್ರ ತಾಯಿ ಬರ್ತಾಳೆ. ಅದೇ ಟೈಮ್ಗೆ ಆ ವಿಲೇಜ್ ಚೀಫ್ ಕೂಡ ಅಲ್ಲಿಗೆ ಬರ್ತಾನೆ. ಇನ್ನೇನು ಹಚ್ಕೊಬೇಕು ಅನ್ನೋ ಅಷ್ಟರಲ್ಲಿ ಅವನು ಅವ್ರ ಅಮ್ಮನ್ನ ಹಿಡ್ಕೊಂಬಿಟ್ಟು ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಕಡೆಯಿಂದ ಪುತ್ರಿ ಬಂದು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವರಿಷ್ಟು ಜನನೂ ಜಗಳ ಆಡ್ತಾ ಇರಬೇಕಾದ್ರೆ ಈ ಒಂದು ವಿಲೇಜ್ ಚೀಫ್ ಕೊಳ್ಳಲ್ಲಿ ಒಂದು ಲಾಕೆಟ್ ಇರುತ್ತೆ. ಆ ಲಾಕೆಟ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದೇ ಟೈಮಲ್ಲಿ ಜೋರಾಗಿ ಗಾಳಿ ಬರುತ್ತೆ. ಗಾಳಿ ಬಂತಾ ಇರಬೇಕಾದ್ರೆ ಇವರು ತಾಯಿ ಮಗಳು ಇಬ್ಬರು ಒಂದು ಕಡೆ ಹೋಗಿ ಹಚ್ಕೋತಾರೆ. ಈ ಕಡೆ ಇವನು ಆ ಲಾಕೆಟ್ನ ಹುಡುಕ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ಬರೋದು ಆ ಕುಂತಲಿನ ಆತ್ಮ. ಆ ಕುಂತಲಿನ ಆತ್ಮ ಇನ್ನೇನು ಅವನಿಗೆ ಅಟ್ಯಾಕ್ ಮಾಡ್ತು ಸಾಯಿಸ್ತು ಅನ್ನೋ ಅಷ್ಟರಲ್ಲಿ ಅವನ ಕೈಗೆ ಆ ಲಾಕೆಟ್ ಸಿಕ್ಬಿಡುತ್ತೆ. ಆ ಲಾಕೆಟ್ನ ಆ ಆತ್ಮದ ಮುಂದೆ ಹಿಡಿದು ಏನೋ ಮಂತ್ರ ಹೇಳೋಕ್ಕೆ ಶುರು ಮಾಡ್ತಾನೆ. ಆ ಮಂತ್ರನ ಕೇಳಿಸ್ಕೊಂಡಿದ ತಕ್ಷಣನೇ ಆ ಕುಂತಲಿನ ಆತ್ಮ ಅಲ್ಲಿಂದ ಹೊರಟೋಗುತ್ತೆ. ಅಂದರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಆ ಲಾಕೆಟ್ ಯಾರ ಹತ್ರ ಇರುತ್ತೋ ಅವ್ರ ಹತ್ರ ಆ ಕುಂತಲಿನ ಆತ್ಮ ಬರೋದಿಲ್ಲ ಅಂತ. ಇನ್ನು ಈ ಕಡೆ ಆ ತಾಯಿ ಮಗಳು ಇಬ್ಬರು ಕೂಡ ಹಚ್ಕೊಂಡಿರ್ತಾರೆ. ಆದರೆ ಈ ಒಂದು ವಿಲೇಜ್ ಚೀಫ್ ನೀನು ಬಂದರೆ ಸರಿ, ಇಲ್ಲ ಅಂದರೆ ನಾನು ಅಜ್ಜಿನ ಜೀವಂತವಾಗಿ ಬಿಡೋದಿಲ್ಲ ಅಂತ ಹೇಳ್ತಾನೆ. ಪಾಪ ಮಾಡೋದೇನು ಇಲ್ಲ ಅಂತ ಆ ತಾಯಿ ಮತ್ತೆ ಅವಳೇ ಆ ವಿಲೇಜ್ ಚೀಫ್ ಹತ್ರ ಹೋಗ್ತಾಳೆ. ಆ ವಿಲೇಜ್ ಚೀಫ್ ಮತ್ತೆ ಆ ರೂಮಿಗೆ ಹೋಗಿ ಅವಳನ್ನ ಕೂಡಾಕ್ತಾನೆ. ಈ ಕಡೆ ಸೆಪ ಪೋಪಾಯಿಂದ ಬಚ್ಚಿಕ್ಕೊಳ್ತಾ ಇರ್ತಾನೆ. ಅದೇ ಟೈಮಲ್ಲಿ ಅವನು ಈ ರೂಮಿಗೆ ಬಂದಿರ್ತಾನೆ. ಈ ರೂಮಿಂದ ಅವನು ಮುಂದೆ ಹೋಗ್ತಾ ಇದ್ದಂಗೆ ಆ ಹಿಂದೆ ನೀವು ನೋಡ್ಬೋದು ಕೆಲವೊಂದು ಗೊಂಬೆಗಳಿಗೆ ಬಟ್ಟೆನ ಹಾಕಿರ್ತಾರೆ. ಅದು ಕೂಡ ಅವನ ಹಿಂದೆನೇ ಬರ್ತಾ ಇರುತ್ತೆ. ಅವನು ಧೈರ್ಯ ಮಾಡಿ ಆ ಒಂದು ಬಟ್ಟೆನ ತೆಗಿತಾನೆ. ಇನ್ನು ಆ ಗೊಂಬೆ ಹಿಂದೆ ಕೂಡ ಯಾವುದೋ ಆತ್ಮ ಇರುತ್ತೆ. ಅವನದನ್ನು ನೋಡಿ ತಪ್ಪಿಸ್ಕೋಬೇಕಾದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಇನ್ಸ್ಟ್ರೂಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ಟಾರ್ಟ್ ಆಗಿ ಅದರ ಮುಂದೆಗಡೆ ಇರೋ ಚಿಪ್ ಎಗುರ್ಕೊಂಡು ಇನ್ನೇನು ಸೆಪಾಗಿ ಬಿತ್ತು ಅನ್ನೋಷ್ಟರಲ್ಲಿ ಅಲ್ಲಿಗೆ ಆ ಪೋಪ ಬಂದುಬಿಡ್ತಾನೆ. ಆ ಪೋಪಂಗೆ ಬಿದ್ದೋಗುತ್ತೆ. ಸೊ ಆ ಪೋಪ ಅಲ್ಲೇ ಸತ್ತೋಗ್ಬಿಡ್ತಾನೆ. ಇನ್ನು ಈ ಕಡೆ ಅಜ್ಜಿ ಗ್ಲಾಸಸ್ ಇರೋದಿಲ್ಲ, ನಾವು ನೋಡ್ಬೋದು. ಅವನು ಸ್ಪೆಕ್ಸ್ ಹಾಕಿರೋದಿಲ್ಲ. ಅಲ್ಲಿ ಯಾವುದೋ ಒಂದು ಆತ್ಮ ಇರುತ್ತೆ. ಅದು ಅವ್ರ ತಾಯಿ ಥರ ಅವ್ನ ಕಣ್ಣಿಗೆ ಕಾಣಿಸುತ್ತೆ. ಅಮ್ಮ ಅಂದಾಗ ಆ ಆತ್ಮ ಹಾಂ ಬಾ ಅಜ್ಜಿ ಬಾ ಅಂತ ಕರಿತಾ ಇರುತ್ತೆ. ಇವನಿಗೆ ಕಾಣಿಸ್ತಿರೋದಿಲ್ಲ ಅಲ್ವಾ, ನನ್ನ ತಾಯಿನೇ ಅಂದ್ಕೊಂಡು ಅವನು ಹೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಆ ಮೇಲ್ಗಡೆಯಿಂದ ಎಷ್ಟು ಡ್ರಮ್ಗಳು ಬೀಳೋಕ್ಕೆ ರೆಡಿಯಾಗಿರುತ್ತೆ. ಇನ್ನೇನದು ಬಂದು ಅಜ್ಜಿ ಮೇಲೆ ಬಿತ್ತು ಅನ್ನೋಷ್ಟರಲ್ಲಿ ಪಾಪ ಸೆಪ ಬಂದ್ಬಿಡ್ತಾನೆ. ಈಗ ಡ್ರಮ್ಗಳೆಲ್ಲ ಸೆಪ ಮೇಲೆ ಬಿದ್ದು ಸೆಪನ್ಗೆ ತುಂಬ ಗಾಯಗಳಾಗಿ ಅವನು ಮೂರ್ಛೆ ತಪ್ಪಿಟ್ಟಿರ್ತಾನೆ. ಇದೇ ಸಮಯಕ್ಕೆ ಅಲ್ಲಿ ಪುತ್ರಿ ಓಡಿ ಬರ್ತಾಳೆ. ಆ ಪುತ್ರಿ ಬಂದು ಇವನನ್ನು ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಮುಂದೆ ಏನು ಮಾಡೋದು ಅಂತ ಇವರಿಬ್ಬರು ಅಕ್ಕ ತಮ್ಮ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಪುತ್ರಿ ನನಗೊಂದು ಐಡಿಯಾ ಇದೆ, ನೀನು ಸ್ವಲ್ಪ ಧೈರ್ಯ ತೊಗೊಂಡು ನಾನು ಹೇಳ್ದಾಗ ಮಾಡು ಅಂತ ಹೇಳಿ ಕಳಿಸ್ತಾಳೆ. ಇನ್ನು ಆ ಒಂದು ವಿಲೇಜ್ ಚೀಫ್ ಈ ಪುತ್ರಿ ಅವರ ಅಮ್ಮ ಏನಿರ್ತಾಳೆ ಅವಳನ್ನ ಮತ್ತೆ ಅದೇ ರೂಮಲ್ಲೇ ಕೂಡಾಕಿ ಈಗ ಆ ತುಯುಲಿಗೆ ಹೇಳ್ತಾನೆ, ಹೋಗು ನಿನ್ನ ಆಹಾರ ಬಂದಿದೆ ಹೋಗು ಅಂತ. ಆವಾಗ ನೀವು ನೋಡ್ಬೋದು ಇದೇ
ತುಯುಲಾತ್ಮ ಇದು ಬಂದು ಪಾಪ ಅವ್ರ ಅಮ್ಮನ ಮುಂದೆ ನಿಂತ್ಕೊಂಡು ಈ ಥರ ನಗ್ತಾ ಇರುತ್ತೆ. ಅಷ್ಟರಲ್ಲೇ ಈ ಒಂದು ಪುತ್ರಿ ಮತ್ತು ಅಜ್ಜಿ ಇವರಿಬ್ಬರು ಕೂಡ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಈ ಅಜ್ಜಿ ಒಂದು ರೂಮ್ ಒಳಗಡೆ ಓಡೋಗೋದನ್ನು ಈ ವಿಲೇಜ್ ಚೀಫ್ ನೋಡ್ತಾನೆ. ಅವನನ್ನೇ ಹಿಂಬಾಲಿಸ್ಕೊಂಡು ಆ ರೂಮ್ ಒಳಗಡೆ ಬರ್ತಾನೆ. ಅಷ್ಟರಲ್ಲಿ ನಾವು ನೋಡ್ಬೋದು ಆ ಒಂದು ಅಜ್ಜಿ ಒಂದು ಕಬೋರ್ಡ್ನ ಒಳಗಡೆ ಹಚ್ಕೊಂಡಿರ್ತಾನೆ. ಆವಾಗ ಆ ಕಬೋರ್ಡ್ ಒಳಗಡೆನೇ ಕೀಕಿ ಆತ್ಮ ಅಜ್ಜಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾ ಇರತ್ತೆ. ಅಷ್ಟರಲ್ಲೇ ಆ ರೂಮಿಂದ ಆಚೆಗಡೆ ಪುತ್ರಿ ಏನೋ ಸೌಂಡ್ ಮಾಡ್ತಾಳೆ. ಆವಾಗ ಇವನು ಆ ಕಡೆಗೆ ಅವ್ನ ಗಮನ ಹೋಗಿದ್ರಿಂದ ಅವನು ರೂಮಿಂದ ಆಚೆಗಡೆ ಬರ್ತಾನೆ. ಈ ಕಡೆ ಅಜ್ಜಿ ಕೂಡ ತಪ್ಪಿಸ್ಕೊಂಡು ಆಚೆಗಡೆ ಬರ್ತಾನೆ. ಇಲ್ಲಿ ನೋಡಿದ್ರೆ ಪುತ್ರಿ ಆ ಒಂದು ರೂಮ್ನಲ್ಲಿ ಕಂಪ್ಲೀಟ್ಲಿ ದುಡ್ಡಿತ್ತಲ್ಲ, ಆ ದುಡ್ಡಿಗೆ ಬೆಂಕಿ ಇಟ್ಬಿಟ್ಟಿರ್ತಾಳೆ. ಈ ಕಡೆ ಅಜ್ಜಿ ನಿಧಾನವಾಗ ರೂಮು ಅಂದರೆ ಅವ್ರ ತಾಯಿ ಇರ್ತಾಳಲ್ಲ ಆ ಒಂದು ರೂಮಿಗೆ ಹೋಗಿ ಅವ್ರ ತಾಯಿನ ಕಾಪಾಡ್ತಾನೆ. ಈ ಕಡೆ ಇವನು ವಿಲೇಜ್ ಚೀಫ್ ಆ ಒಂದು ದುಡ್ಡನ್ನ ಹಾರಿಸೋಕ್ಕೆ ಸಾಹಸ ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಹಿಂದೆಯಿಂದ ಮತ್ತೆ ಇವಾಗ ಪುತ್ರಿ ಅವ್ರ ಅಮ್ಮ ಇವರಿಷ್ಟು ಜನನು ಬಂದು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಗಲಾಟೆ ಆಗ್ತಾ ಇರಬೇಕಾದ್ರೆ ಆ ಒಂದು ಲಾಕೆಟ್ನ ಈ ಪುತ್ರಿ ಅವ್ರ ಅಮ್ಮ ಕಿತ್ಕೊಬಿಟ್ಟಿರ್ತಾಳೆ. ಕಿತ್ಕೊಂಡು ಆಚೆಗಡೆ ಹೋಗಿ ಅವನನ್ನು ಆ ರೂಮ್ ಒಳಗಡೆನೆ ಲಾಕ್ ಮಾಡಿಬಿಡ್ತಾರೆ. ಆವಾಗ ನಾವಿಲ್ಲಿ ನೋಡ್ಬೋದು ಆ ಕುಂತಲಿನ ಆತ್ಮ ಅಲ್ಲಿಗೆ ಬರ್ತಾ ಇರುತ್ತೆ. ಅದೇ ಸಮಯಕ್ಕೆ ಯಾರೋ ಅಜ್ಜಿನ ಸೈಡಿಂದ ಎಳ್ಕೊಬಿಡ್ತಾರೆ. ಯಾರು ಅಜ್ಜಿನ ಎಳ್ಕೊಂಡ್ರಲ್ಲ ಅಂತ ಅವಳನ್ನ ಹುಡ್ಕೊಂಡು ಪುತ್ರಿ ಕೂಡ ಕೆಳಗಡೆ ಬರ್ತಾಳೆ. ಆವಾಗ ಆ ಒಂದು ತುಯುಲ್ನ ಆತ್ಮ ಪುತ್ರಿ ಮೇಲೆ ಅಟ್ಯಾಕ್ ಮಾಡ್ತಿರುತ್ತೆ. ಈ ಕಡೆ ಆ ವಿಲೇಜ್ ಚೀಫ್ ಮೇಲೆ ಕುಂತಲಿನ ಆತ್ಮ ಅಟ್ಯಾಕ್ ಮಾಡ್ತಾ ಇರುತ್ತೆ. ಎರಡೂ ಕಡೆ ಆತ್ಮಗಳು ಅಟ್ಯಾಕ್ ಮಾಡ್ತಾ ಇರುತ್ತೆ. ಅಂದರೆ ಇಲ್ಲಿ ಕುಂತಲಿನಕ್ಕೇನಾದರೂ ಆದಷ್ಟು ಬೇಗ ಈ ವಿಲೇಜ್ನ ಚೀಫ್ನ ಸಾಯಿಸಿದ್ರೆ ಆಟೋಮ್ಯಾಟಿಕಲಿ ಆ ತುಯುಲ್ನ ಆತ್ಮ ಕೂಡ ನಾಶ ಆಗೋಗುತ್ತೆ. ಈ ಕಡೆ ಆ ತುಯುಲ್ ಈ ಪುತ್ರಿ ಮೇಲೆ ತುಂಬಾ ಘೋರವಾಗಿ ಅಟ್ಯಾಕ್ ಮಾಡ್ತಾ ಇರುತ್ತೆ. ಅವಳನ್ನ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಎಲ್ಲ ಎಳ್ಕೊಂಬಿಟ್ಟಿರುತ್ತೆ. ಹಾಗೋ ಹೀಗೋ ಮಾಡಿ ಅವಳು ಕಷ್ಟಪಟ್ಟು ತಪ್ಪಿಸ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ಕುಂತಲಿನಕ್ನ ಆತ್ಮ ಈ ಒಂದು ವಿಲೇಜ್ ಚೀಫ್ನ ಸಾಯಿಸ್ಬಿಡ್ತಾಳೆ. ಅಲ್ಲಿಗೆ ಆ ತುಯುಲ್ನ ಆತ್ಮ ಕೂಡ ನಾಶ ಆಗೋಗುತ್ತೆ. ಇನ್ನು ಪುತ್ರಿ ಮತ್ತು ಅಜ್ಜಿ ಅವ್ರ ತಾಯಿ ಹತ್ರ ಬರ್ತಾಳೆ. ಪಾಪ ಅವ್ರ ತಾಯಿಗೆ ಈ ಹಿಂದೆ ಜಗಳ ಮಾಡ್ತಾಯಿದ್ರಲ್ವ ಈ ವಿಲೇಜ್ ಚೀಫ್ ಜೊತೆ, ಆವಾಗ ಒಂದು ಕೊಡ್ಲಿಯಿಂದ ಅವಳು ಹೊಟ್ಟೆಗೆ ಏಟು ಬಿದ್ದುಬಿಟ್ಟಿರುತ್ತೆ. ಇನ್ನೇನು ಅವಳು ಕೂಡ ಈಗಲೋ ಆಗಲೋ ಅನ್ನೋ ಸ್ಥಿತಿಲಿರ್ತಾಳೆ. ಆವಾಗ ಅವಳ ತಾಯಿ ನನ್ನ ಕ್ಷಮಿಸ್ಬಿಡಮ್ಮ, ನಾನು ಬದುಕಲ್ಲ ಅನಿಸುತ್ತೆ, ನೀವಿಬ್ಬರು ಜೋಪಾನ ಅಂತ ಹೇಳಿ ಅವಳು ಕೂಡ ಪ್ರಾಣ ಬಿಟ್ಬಿಡ್ತಾಳೆ. ಇನ್ನು ಇಲ್ಲಿ ನಾವು ಪುತ್ರಿ ಹಾಸ್ಪಿಟಲ್ನಲ್ಲಿ ಆ ಕೀಕಿ ಕ್ಯಾಮ್ರಾನ ನೋಡ್ತಾ ಇರೋದನ್ನು ನಾವು ನೋಡ್ಬೋದು. ನಿಮಗೆ ನೆನಪಿದೆಯಾ, ಸ್ಟಾರ್ಟಿಂಗಲ್ಲಿ ಇವ್ರು 3 ಜನನೂ ಒಂದು ಫೋಟೋ ತಗೊಂಡಿರ್ತಾರೆ, ಸೆಪ್ಪ, ಕೀಕಿ ಮತ್ತು ಪುತ್ರಿ. ಆವಾಗ ಈ ಒಂದು ಕೀಕಿ ಹೇಳಿರ್ತಾಳೆ ಯಾರು ಮಧ್ಯೆ ನಿಂತ್ಕೋತಾರೋ ಅವ್ರಿಗೆ ಬ್ಯಾಡ್ ಲಕ್ ಬರುತ್ತೆ, ಅವ್ರಿಗೆ ಏನೋ ಒಂದು ಕೆಟ್ಟದಾಗತ್ತೆ ಅಂತ. ಈಗ ಫೋಟೋದಲ್ಲಿ ಆ್ಯಕ್ಚುಲಿ ಮಧ್ಯೆ ನಿಂತಿರೋದು ಕೀಕಿನೇ. ಅದೇ ರೀತಿಯೇ ಕೀಕಿ ಸತ್ತೇ ಹೋದ್ಲು. ಇನ್ನು ಇವಾಗ ಪುತ್ರಿ ಆ ಡಾಕ್ಟರ್ ಹತ್ರ ಹೋಗಿ ನಾನು ಒಳಗಡೆ ಪೇಷಂಟ್ನ ನೋಡ್ಬೋದು ಅಂತ ಕೇಳ್ತಾಳೆ. ಆವಾಗ ಆ ಡಾಕ್ಟರ್ ಆಲ್ರೆಡಿ ಒಳಗಡೆ ಇಬ್ಬರು ವಿಸಿಟರ್ಸ್ ಇದ್ದಾರಲ್ಲ, ನೋಡ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಈಗ ಒಳಗಡೆ ಇರೋ ವಿಸಿಟರ್ಸ್ ಬೇರೆ ಯಾರೂ ಅಲ್ಲ, ಮಿಲಾ ಮತ್ತು ಆ ನಾನಿಂಗ್ ಪಾಪು. ಈ ಮಿಲಾ ಮತ್ತು ನಾನಿಂಗ್ ಪಾಪು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಪಾರ್ಟ್ 1ನ ಮಿಸ್ ಮಾಡ್ಕೊಬೇಡಿ. ನಾನು ಅದನ್ನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಮಿಸ್ ಮಾಡದೆ ನೋಡಿ. ನಿಮ್ಗೆ ಆ ಮೂವಿ ಇದಕ್ಕಿಂತನೂ ಇನ್ನೂ ಇಷ್ಟ ಆಗುತ್ತೆ. ಇನ್ನು ಇದೇ ಟೈಮ್ಗೆ ಪುತ್ರಿ ಒಳಗಡೆ ಬರ್ತಾಳೆ. ಆವಾಗ ಸೆಪ್ಪ ಮಿಲಾ ಮತ್ತು ನಾನಿಂಗ್ ಪಾಪುಗೆ ಪುತ್ರಿನ ಇಂಟ್ರಡ್ಯೂಸ್ ಮಾಡಿಸ್ತಾನೆ. ಆವಾಗ ಪುತ್ರಿಗೆ ಸಾರಿ, ನಿನ್ನ ತಾಯಿಗೆ ಹಿಂಗೆ ಆಗಬಾರ್ದಾಗಿತ್ತು ಅಂತ ಸೆಪ್ಪ ಹೇಳ್ತಾನೆ. ಅದೇ ಟೈಮಲ್ಲಿ ಈ ಕಡೆ ಪುತ್ರಿ ಕೂಡ ಹೇಳ್ತಾಳೆ ನನ್ನ ಕಡೆಯಿಂದನೂ ತುಂಬಾ ಸಾರಿ, ಯಾಕಂದರೆ ಈ ನಿಮ್ಮ ಅಣ್ಣ ಮತ್ತು ನಿನ್ನ ತಂಗಿ ಇಬ್ಬರು ಕೂಡ ಇವಾಗಿಲ್ಲ ಅಂತ. ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಅಂದ್ಕೊಂಡು ಕೂತಿರ್ಬೇಕಾದ್ರೆ ಮಿಲಾಗೆ ಒಂದು ಮೆಸೇಜ್ ಬರುತ್ತೆ. ಅದು ಎಲ್ಲಿಂದ ಬಂದಿರುತ್ತೆ ಗೊತ್ತಾ, ಡುಸುನ್ ಪೊಚಾಂಗಿಂದ. ಇದನ್ನು ಕೇಳಿಸ್ಕೊಂಡು ಅಲ್ಲಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಈ ಕತೆ ನಿಮ್ಗೆ ಇಷ್ಟ ಆಯಿತಾ? ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ನಾನೇನಾದರೂ ಚೇಂಜಸ್ ಮಾಡ್ಕೊಬೇಕಾ? ದಯವಿಟ್ಟು ಇದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಇದೇ ಥರ ಮೂವೀಸ್ಗಳನ್ನ ನಾನು ದಿನ ಬಿಟ್ಟು ದಿನ ತರ್ತಾನೆ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನಂತೂ ಮರಿಲೇಬೇಡಿ, ಯಾಕಂದರೆ ನೀವು ಮಾಡೋ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಅತಿ ದೊಡ್ಡ ಮೋಟಿವೇಶನ್ ಅಂತ ಹೇಳ್ಬೋದು. ಕಮೆಂಟ್ ಮಾಡಿ. ಇನ್ನೂ ನಿಮಗೆ ಯಾರೆಲ್ಲ ಫ್ರೆಂಡ್ಸ್ ಹಾರರ್ ಮೂವೀಸ್ನ ಇಷ್ಟಪಡ್ತಾರೆ ಅವ್ರ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.